ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು GDR ಸ್ಕೂಲಿಂಗ್ ಅಡ್ಡ. ಸೊ ಇವತ್ತಿನ ದಿನ ನಾವು ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ 6th ಸ್ಟ್ಯಾಂಡರ್ಡ್ SS ಪಾರ್ಟ್ 2 ಸೋಷಿಯಲ್ ಸೈನ್ಸ್ ಪಾರ್ಟ್ 2 ನಲ್ಲಿ ಬರುವಂತ ಫಸ್ಟ್ ಚಾಪ್ಟರ್ ಏನ್ಷಿಯಂಟ್ ಡೈನಾಸಿಟೀಸ್ ಆಫ್ ನಾರ್ತ್ ಇಂಡಿಯಾ ಅದರ ಒಂದು ನೆಕ್ಸ್ಟ್ ಪಾರ್ಟ್ ನ ನೋಡ್ತಾ ಇದ್ದೀವಿ. ಇದ್ರೊಳಗಡೆ ನಾವ್ ಏನ್ ನೋಡ್ತಾ ಇದೀವಿ ಅಂದ್ರೆ ಕಾರ್ಕೋಟ ಎಂಪೈರ್ ಆಫ್ ಕಾಶ್ಮೀರ್. ಲಾಸ್ಟ್ ವಿಡಿಯೋದಲ್ಲಿ ನಾವು ವರ್ಧನಾಸ್ ನೋಡಿದ್ವಿ, ವರ್ಧನಾ ಎಂಪೈರ್ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಕಾರ್ಕೋಟ ಎಂಪೈರ್ ಆಫ್ ಕಾಶ್ಮೀರ್ ಅನ್ನ ನೋಡೋಣ. ಓಕೆ, ಸೊ ಯಾರ್ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ. ಓಕೆ, ಸೊ ಯಾರೆಲ್ಲ ಮತ್ತೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಬಹುದು. ಲಾಸ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಏನ್ಷಿಯಂಟ್ ಡೈನಾಸಿಟೀಸ್ ಬಗ್ಗೆ ಏನೇನ್ ಹಾಕಿದ್ದೀನಲ್ಲ, ಗುಪ್ತಾಸ್ ಆಗಿರ್ಬೋದು, ಮೌರ್ಯ ಆಗಿರ್ಬೋದು, ವರ್ಧನಾಸ್ ಆಗಿರ್ಬೋದು, ಯಾರಿಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಾನು ಆದಷ್ಟು ಬೇಗ ಸೊಲ್ಯೂಷನ್ ಅನ್ನ ಕೊಡ್ತೀನಿ. ನಾಟ್ ಓನ್ಲಿ ದಿಸ್ ಸಬ್ಜೆಕ್ಟ್, ಯಾವುದೇ ಸಬ್ಜೆಕ್ಟ್ ಅಲ್ಲಿ ಕೂಡ ನಿಮ್ಗೆ ಡೌಟ್ ಇದ್ರು ಕೂಡ ನೀವೇನ್ ಮಾಡಬಹುದು, ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದನ್ನ ನಿಮ್ಗೆ ಕ್ಲಾರಿಫೈ ಮಾಡಿ ಕೊಡ್ತೀನಿ. ಓಕೆ, ಸೊ ಜಾಸ್ತಿ ಸಮಯ ಹಾಳು ಮಾಡೋದು ಬೇಡ. ಸೊ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಸೊ ಮತ್ತೊಂದ್ಸಲ ಹೇಳ್ತಾ ಇದೀನಿ, ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ 6th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಪಾರ್ಟ್ 2 ನ ಫಸ್ಟ್ ಚಾಪ್ಟರ್ ಏನ್ಷಿಯಂಟ್ ಡೈನಾಸಿಟೀಸ್ ಆಫ್ ನಾರ್ತ್ ಇಂಡಿಯಾದ ಇದು ಲಾಸ್ಟ್ ವಿಡಿಯೋ ಆಗಿದೆ. ಸೊ ಇದ್ರಲ್ಲಿ ನಾವು ಕಾರ್ಕೋಟ ಎಂಪೈರ್ ಆಫ್ ಕಾಶ್ಮೀರ್ ಅಂತ ಹೇಳಿ ಆ ಒಂದು ಡೈನಾಸಿಟಿ ಬಗ್ಗೆ ತಿಳ್ಕೊತಾ ಇದ್ದೀವಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದಿ ಚಾಪ್ಟರ್. The Kakota dynasty of Kashmir was one of the Indian dynasties which had efficient administration, model state, and achieved the impossible. The dynasty founded by Raja Durlabhavardhana in 625 CE was one of the powerful kingdoms of that time in India. The Kakota Empire, which existed for 230 years, not only extended in the Himalayas and its foothills but also extended into Central Asia. The Karkotas were sun worshippers who made Paraspar or Parihasapura as their capital. The famous Martanda Sun Temple in Kashmir, which represents the importance of Kashmir, is their important contribution. So ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಕಾರ್ಕೋಟ ಡೈನಾಸಿಟಿ ಏನಿದೆ ಕಾಶ್ಮೀರದ್ದು, ಇದೇನಾಗಿತ್ತಪ್ಪ ಅಂತಂದ್ರೆ ಇಂಡಿಯಾದಲ್ಲಿರುವಂತಹ ಡೈನಾಸಿಟೀಸ್ ಗಳೇನಿದೆ ಆ ಸಮಯದಲ್ಲಿ ಅವಾಗ ಒಂದು ಇಂಪಾರ್ಟೆಂಟ್ ಎಫೆಕ್ಟಿವ್ ಆಗಿರುವಂತಹ ಡೈನಾಸಿಟಿ ಇದಾಗಿತ್ತು. ಓಕೆ, ಸೊ ಇವ್ರು ತುಂಬಾ ಒಳ್ಳೆ ಅಚೀವ್ಮೆಂಟ್ಸ್ ಗಳನ್ನ ಮಾಡಿದ್ರು, ಅಡ್ಮಿನಿಸ್ಟ್ರೇಷನ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಮತ್ತೆ ಆ ಒಂದು ಸಮಯದಲ್ಲಿ ಆ ಒಂದು ಟೈಮ್ ಅಲ್ಲಿ, ಯಾವ ಟೈಮ್ ಅಲ್ಲಿ 625 CE ಇಂದ 855 CE ವರೆಗೂ ಮಧ್ಯದ ಅಂತರದಲ್ಲಿ ಒಂದು 230 ಇಯರ್ಸ್ ವರೆಗೂ ಏನು ಡೈನಾಸಿಟೀಸ್ ಇತ್ತು, ಆ ಒಂದು ಟೈಮ್ ಅಲ್ಲಿ ಒಳ್ಳೊಳ್ಳೆ ಅಚೀವ್ಮೆಂಟ್ಸ್ ಮಾಡ್ಲಿಕ್ಕೆ ಈ ಒಂದು ಡೈನಾಸಿಟಿ ತುಂಬಾ ಹೆಸರನ್ನ ಪಡೆದುಕೊಂಡಿತ್ತು ಅಂತ ಹೇಳಿ ನಾವು ನೋಡ್ತೇವೆ. ಈ ಒಂದು ಡೈನಾಸಿಟಿಯ ಫೌಂಡರ್ ಯಾರಪ್ಪ ಅಂತಂದ್ರೆ ದುರ್ಲಭ ವರ್ಧನ ಅಂತ ಅವರ ಹೆಸರಾಗಿತ್ತು. ಏನು? ದುರ್ಲಭ ವರ್ಧನ. ಈ ಕಾರ್ಕೋಟ ಡೈನಾಸಿಟಿಯ ಫೌಂಡರ್ ಯಾರಪ್ಪ ಅಂತಂದ್ರೆ ರಾಜ ದುರ್ಲಭ ವರ್ಧನ. ಓಕೆ, ಸೊ ಇವರು ಏನಾಗಿದ್ರಪ್ಪ ಅಂತಂದ್ರೆ ಕಾರ್ಕೋಟ ಎಂಪೈರ್ 230 ಇಯರ್ಸ್ ವರ್ಗುನು ಇಂಡಿಯಾದಲ್ಲಿ ಏನಪ್ಪಾ ಅಂತಂದ್ರೆ ತಮ್ಮ ಒಂದು ಆಳ್ವಿಕೆಯನ್ನ ನಡೆಸ್ತಾ ಇದ್ರು, ತಮ್ಮ ಒಂದು ಎಂಪೈರ್ ಅನ್ನ ರನ್ ಮಾಡ್ತಾ ಇದ್ರು, ಕಿಂಗ್ಡಮ್ ರನ್ನಿಂಗ್ ಅಲ್ಲಿ ಇತ್ತು. ತದನಂತರದಲ್ಲಿ 855 CE ನಂತರದಲ್ಲಿ ಇದೇನಾಯ್ತಪ್ಪ ಅಂತಂದ್ರೆ ಡೈನಾಸಿಟಿ ಎಂಡ್ ಆಯ್ತು ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಇವ್ರೇನಪ್ಪಾ ಅಂತಂದ್ರೆ ಕೇವಲ ಓನ್ಲಿ ಹಿಮಾಲಯ ಅಂದ್ರೆ ಕಾಶ್ಮೀರ್ಗೆ ಹತ್ತಿರವಾಗಿರೋದು ಹಿಮಾಲಯಾಸ್ ಅಲ್ವಾ. ಸೊ ಹಿಮಾಲಯದಲ್ಲಿ ಮಾತ್ರ ಅಲ್ಲ, ಮಿಡಲ್ ಏಷ್ಯಾವರೆಗೂ ಕೂಡ ಅಂದ್ರೆ ಸೆಂಟ್ರಲ್ ಏಷ್ಯಾವರೆಗೂ ಕೂಡ ಏನ್ ಮಾಡಿದ್ರು, ಇವರ ಡೈನಾಸಿಟಿನ, ಇವ್ರ ಎಂಪೈರ್ ನ ಅವ್ರು ಏನ್ ಮಾಡ್ಕೊಂಡಿದ್ರು, ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು ಅಂತ ಹೇಳಿ ನಾವು ನೋಡಬಹುದು. ಅದಷ್ಟೇ ಅಲ್ಲದೆ ಕಾರ್ಕೋಟ ಎಂಪೈರ್ ಏನಾಗಿತ್ತಪ್ಪ ಅಂದ್ರೆ ಸನ್ ವರ್ಷಿಪರ್ಸ್ ಆಗಿದ್ರು. ಅವರು ಸೂರ್ಯ ದೇವರನ್ನ ಪೂಜೆ ಮಾಡ್ತಾ ಇದ್ರು. ಸೊ ಸನ್ ವರ್ಷಿಪರ್ಸ್ ಆಗಿದ್ದು ಇವರ ಟೈಮ್ ಅಲ್ಲಿ ಕಟ್ಟಿದಂತಹ ಒಂದು ಸೂರ್ಯ ದೇವರ ದೇವಸ್ಥಾನ ಇದೆ ಕಾಶ್ಮೀರದಲ್ಲಿ. ಅದನ್ನ ಈಗ್ಲೂ ಕೂಡ ಏನಂತ ಹೇಳಿ ಕರೀತಾರಪ್ಪ ಅಂತಂತಂದ್ರೆ ಮಾರ್ತಾಂಡ ದೇವಸ್ಥಾನ ಅಂತ ಹೇಳಿ ಕರೀತಾರೆ, ಮಾರ್ತಾಂಡ ಸೂರ್ಯ ದೇವಸ್ಥಾನ ಅಂತ ಹೇಳಿ ಕರೀತಾರೆ. ಸೊ ಮಾರ್ತಾಂಡ ಸನ್ ಟೆಂಪಲ್ ಎಲ್ಲಿಪ್ಪ ಕಾಶ್ಮೀರದಲ್ಲಿ ಇದೆಯಲ್ಲ, ಅದು ಕಾರ್ಕೋಟ ಡೈನಾಸಿಟಿಯವರ ಒಂದು ಇಂಪಾರ್ಟೆಂಟ್ ಕೊಡುಗೆ ಅಂತ ಹೇಳಿ, ಕಾಂಟ್ರಿಬ್ಯೂಷನ್ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಓಕೆ, ಸೊ ಪರಿಹಾಸಪುರ ಅಂತ ಹೇಳಿ ಒಂದು ಊರಿತ್ತು, ಅದನ್ನ ಕಾಶ್ಮೀರದಲ್ಲಿ, ಅದನ್ನ ಇವರು ತಮ್ಮ ಕ್ಯಾಪಿಟಲ್ ಆಗಿ ಮಾಡ್ಕೊಂಡಿದ್ರು ಅಂತ ಹೇಳಿ ನಾವು ಅದನ್ನ ನೋಡ್ತಾ ಇದ್ದೇವೆ. ಓಕೆ, ಸೊ ಇದಿಷ್ಟು ಇವರ ಸ್ಟಾರ್ಟಿಂಗ್ ಇನ್ಫಾರ್ಮೇಶನ್ ಆಗಿತ್ತು. ಸೊ ನೆಕ್ಸ್ಟ್ ಪ್ಯಾರಾದಲ್ಲಿ ಏನಿದೆ ನೋಡೋಣ. A notable and influential ruler of Karkota dynasty was Lalitaditya, who came to power in 724 CE. During his reign of 36 years, the extension of empire included the present-day Uttar Pradesh, Uttarakhand, and Bihar states. This period is important in Karkota dynasty because Lalitaditya gave ample
ಎನ್ಕರೇಜ್ಮೆಂಟ್ ಟು ಆರ್ಟ್ ಅಂಡ್ ಕಲ್ಚರ್. ಸೊ ಈ ಒಂದು ಡೈನಾಸಿಟಿಯಲ್ಲಿ ಅಂದ್ರೆ ಕಾರ್ಕೋಟ ಡೈನಾಸಿಟಿಯಲ್ಲಿ ಬಹಳಷ್ಟು ಇನ್ಫ್ಲೂಯೆನ್ಷಿಯಲ್ ರೂಲರ್, ಹೆಸರು ಮಾಡಿದಂತಹ ರೂಲರ್ ಅಂದ್ರೆ ಕಿಂಗ್ ಅಂತಂದ್ರೆ ಯಾರಪ್ಪ ಅಂತಂದ್ರೆ ಲಲಿತಾದಿತ್ಯ. ಓಕೆ, ಸೊ ಈ ಲಲಿತಾದಿತ್ಯ ಕಿಂಗ್ ಏನಿದ್ದಾರೆ ಇವರು 724 ಸಿಇ ಯಲ್ಲಿ ಆಳ್ವಿಕೆಯನ್ನ ನಡೆಸ್ತಾ ಇದ್ರು. ಇವರು 36 ಇಯರ್ಸ್ ವರೆಗೂ ತಮ್ಮ ರೂಲಿಂಗ್ ಅನ್ನ ನಡೆಸಿದ್ರು. ಸೊ ಈ ಒಂದು ಟೈಮ್ ಅಲ್ಲಿ ಇವರು ತಮ್ಮ ಎಂಪೈರ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಂತ ಹೋದ್ರು. ಎಲ್ಲಪ್ಪ ಅಂತಂದ್ರೆ ಪ್ರೆಸೆಂಟ್ ಅದು ಉತ್ತರ ಪ್ರದೇಶ ಆಗಿರ್ಬೋದು, ಉತ್ತರಾಖಂಡ್ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಅಲ್ಲಿವರೆಗೂ ಇವರು ಎಕ್ಸ್ಟೆಂಡ್ ಮಾಡ್ತಾ ಬಂದ್ರು ಇಂಡಿಯಾದಲ್ಲಿ. ಮತ್ತೆ ಇವರ ಒಂದು ಟೈಮ್ ಅಲ್ಲಿ ಅಂದ್ರೆ ಯಾರು ಲಲಿತಾದಿತ್ಯ ಯಾವಾಗ ರೂಲಿಂಗ್ ಅಲ್ಲಿ ಇದ್ರೋ ಆ ಒಂದು ಟೈಮ್ ಅಲ್ಲಿ ಆರ್ಟ್ಗಾಗ್ಲಿ, ಕಲ್ಚರ್ಗಾಗ್ಲಿ, ಲಿಟ್ರೇಚರ್ಗಾಗ್ಲಿ ತುಂಬಾ ಎನ್ಕರೇಜ್ಮೆಂಟ್ ಅನ್ನ ಇವ್ರು ಕೊಟ್ಟಿದ್ರು. ಸೊ ಹಾಗಾಗಿ ಇವರ ಹೆಸರು ಜಾಸ್ತಿ ಕಾರ್ಕೋಟ ಡೈನಾಸಿಟಿಯಲ್ಲಿ ಫೇಮಸ್ ಆಗಿತ್ತು ಅಂತ ಹೇಳಿ ನಾವು ನೋಡಬಹುದು. ಓಕೆ, ದ ಪೀರಿಯಡ್ ಆಫ್ ಕಾರ್ಕೋಟ ಇಸ್ ಸೇಡ್ ಟು ಬಿ ದ ಮೋಸ್ಟ್ ಗ್ಲೋರಿಯಸ್ ಪೀರಿಯಡ್ ಆಫ್ ಶೈವಿಸಮ್ ಇನ್ Kashmir. Vasugupta's Shaiva Sutra was composed during this period. Abhinava Gupta, a famous philosopher and poet, belonged to this period. Trika and Kaula of Shaiva Sutra traditions reached their depth during this period. The famous poet Kalhana was in the ಕೋರ್ಟ್ ಆಫ್ ಲಲಿತಾದಿತ್ಯ. ಓಕೆ, ಸೊ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ ಈ ಕಾರ್ಕೋಟ ಡೈನಾಸಿಟಿಯ ಒಂದು ಪೀರಿಯಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಒಂದು ಗ್ಲೋರಿಯಸ್ ಟೈಮ್ ಅಂತ ನಾವು ಹೇಳ್ಬೋದು ಶೈವಿಸಮ್ದು. ಯಾಕಂತಂದ್ರೆ ಆ ಸಮಯದಲ್ಲಿ ಇವರು ಶೈವಿಸಮ್ ಅನ್ನ ಏನಪ್ಪಾ ಅಂತಂದ್ರೆ ಶೈವ ಪರಂಪರೆಯನ್ನ ಬೆಳೆಸ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಬಹಳ ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು. ಕಾಶ್ಮೀರದಲ್ಲಿ ಸ್ಪೆಷಲ್ ಆಗಿ ವಸುಗುಪ್ತ ಅವರ ಬರೆದಂತಹ ಶೈವ ಸೂತ್ರ ಈ ಒಂದು ಏನಪ್ಪಾ ಅಂತಂದ್ರೆ ಪೀರಿಯಡ್ ಅಲ್ಲೇ ಆಗಿರುವಂತದ್ದು, ಕಾರ್ಕೋಟ ಡೈನಾಸಿಟಿಯ ಒಂದು ಸಮಯದಲ್ಲೇ ಆಗಿರುವಂತದ್ದು. ಅಭಿನವ ಗುಪ್ತ ಫೇಮಸ್ ಫಿಲಾಸಫರ್ ಏನಿದ್ರು ಅವ್ರು ಕೂಡ ಏನಪ್ಪಾ ಅಂತಂದ್ರೆ ಈ ಸಮಯಕ್ಕೆ ಹೊಂದಿದವರಾಗಿದ್ದಾರೆ, ಇವ್ರ ಸಮಯದಲ್ಲೇ ಇದ್ರು. ಆಮೇಲೆ ತ್ರಿಕಾ ಮತ್ತೆ ಕೌಲ ಶೈವ ಸೂತ್ರ ಟ್ರೆಡಿಷನ್ಸ್ ಅಂತ ಏನ್ ಹೇಳ್ತೀವಿ, ಇದು ಆ ಸಮಯದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಆ ಟೈಮ್ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ವಿಡಿಯೋ ಕಟ್ ಆಗ್ತಾ ಇದೆ. ಸೊ ಪರವಾಗಿಲ್ಲ. ಸೊ ಏನಪ್ಪಾ ಅಂತಂದ್ರೆ ಶೈವ ಸೂತ್ರ ಟ್ರೆಡಿಷನ್, ಶೈವ ಸೂತ್ರ ಒಂದ್ ಏನ್ ಬುಕ್ ರೆಡಿ ಆಗಿತ್ತು, ಆ ಒಂದು ಬುಕ್ ಅಲ್ಲಿ ಶೈವಿಸಂ ಬಗ್ಗೆ ಏನ್ ಹೇಳಿದ್ರು, ಅದ್ರಲ್ಲಿ ತ್ರಿಕಾ ಮತ್ತೆ ಕೌಲ ಅಂತ ಹೇಳಿ ಏನ್ ಟ್ರೆಡಿಷನ್ ಇತ್ತು, ಆ ಒಂದು ಟ್ರೆಡಿಷನ್ ಕೂಡ ಆ ಸಮಯದಲ್ಲಿ ತುಂಬಾನೇ ಫೇಮಸ್ ಆಗಿತ್ತು. ಅದನ್ನ ತುಂಬಾ ಫಾಲೋ ಮಾಡ್ತಾ ಇದ್ರು ಅಂತ ಹೇಳಿ ನಾವು ನೋಡಬಹುದಾಗಿದೆ ಆ ಪೀರಿಯಡ್ ಅಲ್ಲಿ. ಅದಷ್ಟೇ ಅಲ್ಲದೆ ಪೋಯಟ್ ಕಲ್ಹಣ ಅಂತ ಏನಿದ್ರು, ಕಲ್ಹಣ ಅನ್ನೋ ಕವಿ ಏನಿದ್ರು, ಅವರು ಕೂಡ ಏನಪ್ಪಾ ಅಂದ್ರೆ ಲಲಿತಾದಿತ್ಯನ ಒಂದು ಆಸ್ಥಾನದಲ್ಲಿ ಇದ್ರು, ಅವರ ಕೋರ್ಟ್ ಅಲ್ಲಿ ಇದ್ರು ಅಂತ ಹೇಳಿ ನಾವು ನೋಡ್ತೇವೆ. ಸೊ ಇದೆಲ್ಲ ಕೂಡ ನಾವೇನಪ್ಪಾ ಅಂದ್ರೆ ಕಾರ್ಕೋಟ ಡೈನಾಸಿಟಿಯ ಒಂದು ಸಮಯದಲ್ಲಿ ನೋಡಬಹುದು. ನೆಕ್ಸ್ಟ್ ಬಂದು ರಾಜ್ಪೂತ್ಸ್. Rajputs were well known for their adventure and power. They claimed to be Kshatriya belonging to Surya Vamsha and Chandra Vamsha. The Rajputs ruled in North India for about 500 years. It was glorious period. These were the ones who fought bravely against the military march and facing boldly the Arabs, Turks and Mughals. ಅಂದ್ರೆ ಟರ್ಕೀಸ್ ಆಗಿರ್ಬೋದು, ಮುಗಲ್ಸ್ ಆಗಿರ್ಬೋದು, ಅರಬ್ಸ್ ಆಗಿರ್ಬೋದು, ಇವರೆಲ್ಲರ ವಿರುದ್ಧ ಏನಪ್ಪಾ ಅಂತಂದ್ರೆ ಬಹಳನೇ ಬೋಲ್ಡ್ ಆಗಿ ಫೈಟ್ ಮಾಡಿ ಎದುರಿಸಿದಂತಹ ಒಂದು ಡೈನಾಸಿಟೀಸ್ ಯಾವ್ಯಾವ್ದಾಗಿತ್ತಪ್ಪ ಅಂತಂದ್ರೆ ರಾಜ್ಪೂತ್ಸ್ ಅಲ್ಲಿ ತುಂಬಾ ಫೇಮಸ್ ಆಗಿದ್ರು. ರಾಜ್ಪೂತ್ಸ್ 500 ಇಯರ್ಸ್ ವರ್ಗು ಆಳ್ವಿಕೆ ನಡೆಸಿದ್ರು, ರೂಲಿಂಗ್ ಮಾಡಿದ್ರು. ಸೊ ಇವ್ರು ಕೂಡ ನಾರ್ತ್ ಇಂಡಿಯಾದಲ್ಲಿ ತುಂಬಾನೇ ಫೇಮಸ್ ಆಗಿದ್ರು. ಇವರು ಸೂರ್ಯವಂಶ ಅಥವಾ ಚಂದ್ರವಂಶವನ್ನ ಬಿಲಾಂಗ್ ಮಾಡ್ತಾ ಇದ್ರು, ಎರಡೂ ವಂಶಗಳನ್ನ ಬಿಲಾಂಗ್ ಮಾಡ್ತಾ ಇದ್ರು. ಮತ್ತೆ ಕ್ಷತ್ರಿಯ ಒಂದು ಇದಕ್ಕೆ ಸೇರಿದಂತವರಾಗಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ಸೊ ರಾಜ್ಪೂತ್ಸ್ ಏನಪ್ಪಾ ಅಂತಂದ್ರೆ ಅಡ್ವೆಂಚರ್ಗೆ ತುಂಬಾ ಹೆಸರು ಪಡೆದಂತಹ ಒಂದು ಡೈನಾಸಿಟಿ ಆಗಿತ್ತು ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ದ ರಾಜ್ಪೂತ್ ಕ್ಯಾರೆಕ್ಟರ್ ಅಂತ ಹೇಳಿ ಬರ್ತದೆ. ಸೊ ಇನ್ ಇಂಡಿಯನ್ ಹಿಸ್ಟ್ರಿ ರಾಜ್ಪೂತ್ಸ್ ಹ್ಯಾವ್ ಅ ಡಿಸ್ಟಿಂಕ್ಟಿವ್ ಪ್ಲೇಸ್. They felt it was their bounden duty to protect the cows, orphans, weak and women. They defended those who sought protection. They sought inspiration from the songs composed over the heroic deeds of their ancestors. ಸೊ ಏನ್ ಹೇಳ್ತಾರೆ ಅಂತಂದ್ರೆ ರಾಜ್ಪೂತ್ ಕ್ಯಾರೆಕ್ಟರ್ ಯಾವ ರೀತಿ ಇತ್ತು ಅಂತಂದ್ರೆ ಅವ್ರದ್ದು ಒಂದು ಸಪರೇಟ್ ಪ್ಲೇಸ್ ಆಗಿತ್ತು ಹಿಸ್ಟ್ರಿಯಲ್ಲಿ ಅವ್ರು ಇರೋಂತ ಟೈಮ್ ಅಲ್ಲಿ. ಯಾಕಪ್ಪ ಅಂತಂದ್ರೆ ಅವರು
ತಮ್ದು ಒಂದು ಡ್ಯೂಟಿ ಅನ್ಕೊಂತ ಇದ್ರು, ಅವ್ರದೊಂದು ಬೌಂಡ್ ಅಂಡ್ ಡ್ಯೂಟಿ, ಫಿಕ್ಸ್ ಡ್ಯೂಟಿ ಏನಿರುತ್ತೆ ಆ ಡ್ಯೂಟಿ ಅಂತ ಹೇಳ್ತಾ ಇದ್ರು. ಯಾವ್ದನ್ನ ಅಂದ್ರೆ ವೀಕ್ ಇರೋ ಪೀಪಲ್ಸ್ ನ, ದನ ಕರುಗಳನ್ನ, ಮತ್ತೆ ಅನಾಥರನ್ನ, ಮತ್ತೆ ಇನ್ನು ಹೆಣ್ಮಕ್ಳಾಗಿರ್ಬಹುದು, ವೀಕ್ ಜನ ಆಗಿರ್ಬಹುದು, ಅವರೆಲ್ಲರನ್ನು ರಕ್ಷಣೆ ಮಾಡೋದೇ ನಮ್ಮ ಧರ್ಮ ಅನ್ನುವಂತಹ ಒಂದು ಮೆಂಟಾಲಿಟಿ ಅವರಲ್ಲಿತ್ತು. ಅವ್ರ ಅದನ್ನ ಡ್ಯೂಟಿ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿದ್ರು. ಸೊ ಅವ್ರೇನಪ್ಪಾ ಅಂತಂದ್ರೆ ರಕ್ಷಣೆ ಕೇಳಿ ಬಂದವ್ರಿಗೆ ಯಾವತ್ತೂ ಕೈ ಬಿಡ್ತಾ ಇರ್ಲಿಲ್ಲ, ಎಲ್ರನ್ನೂ ಅವರು ರಕ್ಷಣೆ ಮಾಡ್ತಾನೆ ಇದ್ರು. ಸೊ ಏನಪ್ಪಾ ಅಂತಂದ್ರೆ ಅವರ ಹಿರಿಯರು, ಅವರ ಅಜ್ಜ ಮುತ್ತಜ್ಜ ಆ ರೀತಿಯಲ್ಲಿ ಅವರ ಹಿರಿಯರು ರಚನೆ ಮಾಡಿದಂತಹ ಇನ್ಸ್ಪಿರೇಷನಲ್ ಸಾಂಗ್ಸ್ ಏನಿರ್ತಾ ಇತ್ತು, ಕಟ್ಟಿದಂತಹ ಹಾಡುಗಳೇನಿರ್ತಾ ಇತ್ತು, ಆ ಒಂದು ಹಾಡುಗಳಿಗೆ ಅವರು ಮಾರು ಹೋಗಿ ಅದನ್ನ ಫಾಲೋ ಮಾಡ್ತಾ ಇದ್ರು. ಅಂದ್ರೆ ಬೇರೆಯವ್ರನ್ನ ರಕ್ಷಣೆ ಮಾಡೋದಾಗ್ಲಿ, ಧರ್ಮದ ಬಗ್ಗೆ ಆಗ್ಲಿ, ದೇಶ ರಕ್ಷಣೆಯ ಬಗ್ಗೆ ಆಗ್ಲಿ, ಅವರೊಂದು ಹಾಡುಗಳನ್ನ ಕಟ್ತಾ ಇದ್ರು, ಭಕ್ತಿ ಮೂಡಿಸೋ ಅಂತಹದ್ದು. ಸೊ ಆ ಒಂದು ಹಾಡುಗಳಿಗೆ ಕಟ್ಟುಬದ್ದಾಗಿ ಅವರ ತಮ್ಮ ಕರ್ತವ್ಯಗಳನ್ನ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಮನದಾಳದಲ್ಲಿ ಇಳಿಸ್ಕೊಳ್ತಾ ಇದ್ರು ಅನ್ನೋ ಒಂದು ವಿಷಯವನ್ನ ಇಲ್ಲಿ ತಿಳಿಸಿದ್ದಾರೆ. The Rajput women were very brave. When women lost their husbands in war, thinking that death would be better than living in disgrace, they would sacrifice themselves in mass. This practice is called Johar. ಸೊ ರಾಜ್ಪೂತ್ ಹೆಣ್ಮಕ್ಳು ಆ ಸಮಯದಲ್ಲಿ ಹೆಂಗಿದ್ರಪ್ಪ ಅಂತಂದ್ರೆ, ರಾಜ್ಪುತ್ರು ಹೆಣ್ಮಕ್ಳು ಕೂಡ ತುಂಬಾ ಧೈರ್ಯಶಾಲಿಯಾಗಿದ್ರು, ಬ್ರೇವ್ ಆಗಿದ್ರು ಅಂತ ಹೇಳಿ ಹೇಳ್ತಾರೆ. ಅದಷ್ಟೇ ಅಲ್ಲದೆ ಏನಪ್ಪಾ ಅಂತಂದ್ರೆ ಯುದ್ಧ ಸಮಯದಲ್ಲಿ ಯಾರ ಗಂಡಂದ್ರು ತೀರ್ ಹೋಗ್ತಾ ಇದ್ರು, ಆ ಒಂದು ರಾಜ್ಪೂತ್ ಮಹಿಳೆಯರು ತಮ್ಮ ಸ್ವಾಭಿಮಾನವನ್ನ ಕಳೆದುಕೊಂಡು ಬೇರೆ ಒಂದು ಚಿತ್ರಹಿಂಸೆಗೆ ಒಳಪಡುವ ಬದಲು ಅವರ ಗಂಡಂದ್ರು ಸತ್ ಹೋದ್ರು ಅಂತ ಹೇಳಿ ಅವರ ಸುದ್ದಿ ಬಂದಾಗ ಅವ್ರ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ಏನೋ ಗುಂಪು ಗುಂಪಾಗಿ ಯಾರ್ಯಾರ ಗಂಡ ಎಲ್ಲ ತೀರ್ಕೊಂಡಿರ್ತಾರೋ ಅವರೆಲ್ಲಾ ಹೆಣ್ಮಕ್ಳು ಗುಂಪು ಗುಂಪಾಗಿ ಅವ್ರು ಏನ್ ಮಾಡ್ತಾ ಇದ್ರು, ಬೆಂಕಿಯಲ್ಲಿ ಹಾರಿ ತಮ್ಮ ಜೀವವನ್ನ ಕಳ್ಕೊಳ್ತಾ ಇದ್ರು. ಈ ಒಂದು ಪ್ರಾಕ್ಟೀಸ್ ಅನ್ನ ಜೋಹರ್ ಅಂತ ಹೇಳಿ ಅವರು ಕರಿತಾ ಇದ್ರು. ಯಾರು? ರಾಜ್ಪೂತ್ರಲ್ಲಿ ಜೋಹರ್ ಅಂತ ಹೇಳಿ ಇದನ್ನ ಕರಿತಾ ಇದ್ರು. ಓಕೆ. ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಂತ ಹೇಳಿ ನೋಡ್ತೇವೆ. ಓಕೆ, ಸೊ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ನೋಡ್ಬೇಕಾದ್ರೆ the contribution of the Rajput age to architecture, literature and art are quite rich. Their beautiful temples, magnificent places and formed forts can be seen even today. Following are some of the structures built by them. ರಾಜ್ಪುತ್ರು ಕಟ್ಟಿದಂತಹ ಒಂದಷ್ಟು ಸ್ಟ್ರಕ್ಚರ್ ನಾವಿಲ್ಲಿ ನೋಡಬಹುದು. ಆ ಸಮಯದಲ್ಲಿ ಅವರು ಲಿಟ್ರೇಚರ್ಗೆ, ಸಾರಿ, ಆರ್ಕಿಟೆಕ್ಚರ್ಗೆ ತುಂಬಾ ಬೆಲೆ ಕೊಡ್ತಾ ಇದ್ರು, ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಸೊ ಆ ರೀತಿಯಲ್ಲಿ ಅವರು ಕಟ್ಟಿದಂತಹ ಆರ್ಕಿಟೆಕ್ಚರ್ಗೆ ಕೆಲವೊಂದು ಉದಾಹರಣೆಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಸೊ ಆ ಟೈಮಲ್ಲಿ ತುಂಬಾನೇ ಆರ್ಕಿಟೆಕ್ಚರ್ ರಿಚ್ ಆಗಿತ್ತು ಅಂತ ಹೇಳಿ ನಾವು ನೋಡಬಹುದು. ಖಜುರಾಹೋ ಏನಿದೆ, ಖಜುರಾಹೋ ಟೆಂಪಲ್ ಏನಿದೆ ಮಧ್ಯಪ್ರದೇಶದಲ್ಲಿ ಇರುವಂತದ್ದು, ಇದು ತುಂಬಾ ಫೇಮಸ್ ಆಗಿತ್ತು ರಾಜ್ಪುತ್ರಲ್ಲಿ. ಸೊ ಈ ಒಂದು ಟೆಂಪಲ್ ಏನಪ್ಪಾ ಅಂತಂತಂದ್ರೆ ಅಲ್ಲಿ ಟೋಟಲ್ ಆಗಿ 85 ಟೆಂಪಲ್ಸ್ ಇತ್ತು. ಇವತ್ತು ಕೂಡ ಏನಂತಂತಂದ್ರೆ 22 ಟೆಂಪಲ್ಗಳು ಅಲ್ಲಿ ಉಳ್ಕೊಂಡಿದೆ ಅಂತ ಹೇಳಿ ನಾವು ನೋಡಬಹುದು. ಸೊ ಖಜುರಾಹೋ ಟೆಂಪಲ್ ಏನಿದೆ ನೋಡಿ, ಕಂದರಿಯ ಮಹಾದೇವ್ ಟೆಂಪಲ್ ಖಜುರಾಹೋದಲ್ಲಿದೆ. ಸೊ ಇಲ್ಲಿ ಸುತ್ತಮುತ್ತ ಎಲ್ಲ ತುಂಬಾನೇ ದೇವಸ್ಥಾನ ಇತ್ತು, 85 ಟೆಂಪಲ್ಸ್ ಇತ್ತು ಅಂತ ಹೇಳ್ತಾರೆ. ಸೊ ಅಲ್ಲಿ ಇವಾಗ 22 ಟೆಂಪಲ್ಸ್ ಮಾತ್ರ ಉಳ್ಕೊಂಡಿದೆ ಅಂತ ಹೇಳಿ ನಾವು ನೋಡಬಹುದು. ಇದು ಬಿಟ್ರೆ ದಿಲ್ವಾರ್ ಟೆಂಪಲ್ ಆಫ್ ಮೌಂಟ್ ಆಬುದಲ್ಲಿರುವಂತಹ ಒಂದು ದಿಲ್ವಾರ್ ಟೆಂಪಲ್ ಇದೆ, ಅದು ಕೂಡ ತುಂಬಾ ಫೇಮಸ್ ಆಗಿತ್ತು, ರಾಜ್ಪುತ್ರು ನಿರ್ಮಾಣ ಮಾಡಿರುವಂತದ್ದು. ಓಕೆ, ಸೊ ಇದು ರಾಜಸ್ಥಾನಲ್ಲಿ ಬರುತ್ತೆ ಮೌಂಟ್ ಆಬು. ಓಕೆ, ಸೊ ಇದು ಕೂಡ ತುಂಬಾ ಮಾರ್ಬಲ್ ಟೆಂಪಲ್, ಮಾರ್ಬಲ್ ಗಳಿಂದ ತಯಾರು ಮಾಡಿದಂತಹ ಟೆಂಪಲ್ ಆಗಿದೆ. ಮೌಂಟ್ ಆಬುದಲ್ಲಿ ತುಂಬಾ ಫೇಮಸ್ ಆಗಿರುವಂತದ್ದು. ಮತ್ತೆ ಏನಪ್ಪಾ ಅಂತಂತಂದ್ರೆ ಇದರಲ್ಲಿ ಕಾರ್ವಿಂಗ್ ಅನ್ನ ತುಂಬಾ ಚೆನ್ನಾಗಿ ಡಿಸೈನ್ಸ್ ಅನ್ನ ಮಾಡಿದ್ದಾರೆ. ಆ ಡಿಸೈನ್ಸ್ ಅನ್ನ ನೋಡಿದ್ರೆ, ನೀವು ಟಚ್ ಮಾಡೋದನ್ನ ನೋಡಿದ್ರೆ ಆ ಡಿಸೈನ್ ನಿಮ್ಗೆ ಏನು ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿ ಅವರು ಕಾರ್ವಿಂಗ್ ಅನ್ನೆಲ್ಲ ಮಾಡಿದ್ದಾರೆ. ಸೊ ಇಟ್ಸ್ ವೆರಿ ಗುಡ್ ಅಂತ ಹೇಳಿ. ಅದ ನಂತರ ಕೊನಾರ್ಕದಲ್ಲಿರುವಂತಹ ಒಂದು ಅವರ ಆರ್ಕಿಟೆಕ್ಚರ್ ಏನಾಗಿದೆ, ಇದ್ರದ್ದು ರಾಜ್ಪುತ್ರದ್ದು ಸನ್ ಟೆಂಪಲ್ ಏನಿದೆ ಅದು ಕೂಡ ತುಂಬಾ ಫೇಮಸ್ ಆಗಿದೆ ಅಂತ ಹೇಳಿ ನಾವು ನೋಡಬಹುದು. ದ ಮ್ಯಾಗ್ನಿಫಿಷೆಂಟ್ ಸನ್ ಟೆಂಪಲ್ ಅಟ್ ಕೊನಾರ್ಕ್ ಈಸ್ ಒನ್ ಆಫ್ ದ ಗ್ರ್ಯಾಂಡೆಸ್ಟ್ and largest temple in India. It is shaped like the chariot of a sun god. The 24 wheels of the chariot are beautifully carved. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಸೂರ್ಯ ದೇವಸ್ಥಾನ ಇದೆ, 24 ಒಂದು ಚಕ್ರ ಇರುವಂತಹ ಒಂದು ಚಕ್ರದಲ್ಲಿರುವಂತಹ ರೇಖೆಗಳು ಬರ್ತವೆ, ಆ ಒಂದು ಆಕಾರದಲ್ಲಿ ಈ ದೇವಸ್ಥಾನವನ್ನ ರಚನೆ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಕೋನಾರ್ಕ ದೇವಸ್ಥಾನ ಕೂಡ, ಸೂರ್ಯ ದೇವಸ್ಥಾನ, ಇದು ಕೂಡ ತುಂಬಾ ಫೇಮಸ್ ಆಗಿರುವಂತದ್ದು. ಅದು ಬಿಟ್ರೆ ಭುವನೇಶ್ವರ್, ಒಡಿಸ್ಸಾದಲ್ಲಿರುವಂತಹ ಭುವನೇಶ್ವರ ದೇವಸ್ಥಾನ ಏನಿದೆ ಅದು ಕೂಡ ಏನಪ್ಪಾ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಾವು ನೋಡ್ತೇವೆ. ಇದೇನಾಗಿದೆ, 1000 ವರ್ಷಗಳು ಹಳೆಯದಾಗಿದ್ದು ಇದರ 180 ಫೀಟ್ ಅಷ್ಟು ಎತ್ತರದಲ್ಲಿ ಎತ್ತರ ಇದೆ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಗರ್ಭಗೃಹ ಇದ್ರದ್ದು ಏನಿದೆ ತುಂಬಾ ಟಾಪ್ ಅಲ್ಲಿ ಇದೆ. ಓಕೆ, ಲಿಂಗರಾಜ ಟೆಂಪಲ್ ಅಂತ ಹೇಳಿ ಭುವನೇಶ್ವರದಲ್ಲಿರುವಂತಹ ಲಿಂಗರಾಜ ಟೆಂಪಲ್ ಅಂತ ಹೇಳಿ ನೋಡ್ತೇವೆ. ಸೊ ಇಲ್ಲಿದೆ ನೋಡಿ ಲಿಂಗರಾಜ ಟೆಂಪಲ್ ಅಂತ ಹೇಳಿ ಹೇಳ್ತಾರೆ. ಸೊ ಇದು ಏನಪ್ಪಾ ಅಂತಂದ್ರೆ ಭುವನೇಶ್ವರದಲ್ಲಿರೋದು, ಮತ್ತೆ ಇದು ಕೊನಾರ್ಕದಲ್ಲಿರುವಂತಹ ಸೂರ್ಯ ದೇವಸ್ಥಾನ ಅಂತ ಹೇಳಿ ನಾವು
ನೋಡ್ತೇವೆ. ಇದು ಬಿಟ್ರೆ ಗ್ವಾಲಿಯರ್ ಅಂತ ಏನ್ ಪ್ರದೇಶ ಇದೆ, ಮಧ್ಯಪ್ರದೇಶದಲ್ಲಿ ಗ್ವಾಲಿಯರ್ ಅನ್ನೋ ಊರೇನಿದೆ, ಇದು ಕೂಡ ರಾಜಪುತ್ರ ಸಮಯದಲ್ಲಿ ತುಂಬಾ ಫೇಮಸ್ ಆಗಿರುವಂತದ್ದು. ದ Gannett Gwalior font has been called as the pearl among the Indians forts. ಸೊ ಇಲ್ಲೇನಪ್ಪಾ ಅಂತಂತಂದ್ರೆ ಇದನ್ನ ಒಂದು ಮುತ್ತಿಗೆ ಹೋಲಿಕೆನ ಮಾಡ್ತಾ ಇದ್ರು. ಇಂಡಿಯನ್ ಫೋರ್ಟ್ ಗಳಲ್ಲಿ ಒಂದು ಮುತ್ತಿಗೆ ಹೋಲಿಕೆ ಮಾಡ್ತಾ ಇದ್ರು. ವಿಥಿನ್ ದ ಫೋರ್ಟ್ ಈಸ್ ಅ 2-storied palace built by Raja Mansingh for his beloved queen Mariganane. On the walls of rocks outside the Gwalior fort, several huge statues have been carved. Among them, the idol of Vrishabhanatha Adinath, the first Jain Tirthankara, is the tallest. Okay, so ಗ್ವಾಲಿಯರ್ ಅಲ್ಲಿರುವಂತಹ ಒಂದು ಫೋರ್ಟ್ ಏನಿತ್ತು ಅದನ್ನ ಎಲ್ಲಾ ಫೋರ್ಟ್ ಗಳಲ್ಲಿ ಮುತ್ತಿಗೆ ಹೋಲಿಕೆ ಮಾಡ್ತಾ ಇದ್ರು, ಶ್ರೇಷ್ಠ ಮುತ್ತು ಅಂತ ಹೇಳಿ. ಸೊ ಇದೊಂದೇನ್ ಪ್ಯಾಲೇಸ್ ಇದೆ, ಈ ಫೋರ್ಟ್ ಅಲ್ಲಿ ಇರುವಂತ ಒಂದು ಪ್ಯಾಲೇಸ್ ಏನಿದೆ, ಇದನ್ನ ರಾಜಾ ಮಾನ್ ಸಿಂಗ್ ಅವ್ರು ನಿರ್ಮಾಣ ಮಾಡಿದ್ರು. ಯಾವ್ದು ಗ್ವಾಲಿಯರ್ ಅಲ್ಲಿ ಇರುವಂತದ್ದು. ಸೊ ಇದು ಡಬಲ್ ಸ್ಟೋರ್ಡ್ ಪ್ಯಾಲೇಸ್ ಆಗಿತ್ತು. ಇದ್ರ ಸುತ್ತಮುತ್ತದಲ್ಲಿ ತುಂಬಾನೇ ಸ್ಟ್ಯಾಚ್ಯೂಸ್ ಗಳಿತ್ತು. ತುಂಬಾ ಚೆನ್ನಾಗಿ ಮಾಡಿದಂತಹ ಒಂದು ಸ್ಟ್ರಕ್ಚರ್ ಗಳನ್ನ ಅಲ್ಲಿ ಮಾಡಿದ್ರು. ಓಕೆ, ಸೊ ಅವರು ತಮ್ಮ ರಾಣಿಗೋಸ್ಕರ ಈ ಒಂದು ಪ್ಯಾಲೇಸ್ ಅನ್ನ ರೆಡಿ ಮಾಡಿರ್ತಾರೆ. ಮತ್ತೆ ಈ ಒಂದು ಅರಮನೆಯ ಈ ಒಂದು ಪ್ಯಾಲೇಸ್ ನ ಸುತ್ತಮುತ್ತ ಇರುವಂತಹ ಸ್ಟ್ಯಾಚ್ಯೂಸ್ ಗಳಲ್ಲಿ ಎಲ್ಲಕ್ಕಿಂತ ಸುಂದರವಾದಂತಹ ಮತ್ತು ಫೇಮಸ್ ಆದಂತಹ ಒಂದು ಸ್ಟ್ಯಾಚ್ಯೂ ಯಾವ್ದಪ್ಪ ಅಂತಂದ್ರೆ ವೃಷಭನಾಥ ಆದಿನಾಥ್ ಅಂತ ಕೂಡ ಕರೀತಾರೆ. ವೃಷಭನಾಥ ಅನ್ನುವಂತಹ ಫಸ್ಟ್ ಜೈನ ತೀರ್ಥಂಕರ ಏನಿದ್ರು ಅವರ ಒಂದು ಸ್ಟ್ಯಾಚ್ಯೂ ಇತ್ತು. ಅದು ತುಂಬಾ ಎತ್ತರದಾಗಿದೆ ಮತ್ತೆ ತುಂಬಾ ಫೇಮಸ್ ಆಗಿರುವಂತಹ ಒಂದು ಏನು ಸ್ಟ್ಯಾಚ್ಯೂ ಆಗಿದೆ ಅಂತ ಹೇಳಿ ನಾವು ನೋಡಬಹುದು. ಇದು ಬಿಟ್ರೆ ಜೈಪುರ್ ತುಂಬಾ ಫೇಮಸ್ ಆಗಿತ್ತು. ಜೈಪುರ್ ಸಿಟಿ ಇಸ್ ಪಾಪ್ಯುಲರ್ಲಿ ನೋನ್ ಆಸ್ ದ ಪಿಂಕ್ ಸಿಟಿ ಬಿಕಾಸ್ ಆಲ್ ದ ಬಿಲ್ಡಿಂಗ್ಸ್ ಆಫ್ ದ ಸಿಟಿ ಹ್ಯಾವ್ ಬೀನ್ painted pink. It is described as one of the beautiful cities of the world. The 5-storied Hawa Mahal at Jaipur as an attractive structure. ಸೊ ಇಲ್ಲಿ ನೋಡಿ 5 ಅಂತಸ್ತಿನ ಇರುವಂತಹ ಒಂದು ಹವಾ ಮಹಲ್ ಏನಿದೆ ಇದು ಜೈಪುರ್ ಅಲ್ಲಿ ಇದೆ. ಮತ್ತೆ ಆಲ್ಮೋಸ್ಟ್ ಜೈಪುರ್ ಅನ್ನ ಪಿಂಕ್ ಸಿಟಿ ಅಂತ ಹೇಳಿ ಕರೀತಾರೆ. ಇವಾಗ್ಲೂ ಕೂಡ ಪಿಂಕ್ ಸಿಟಿ ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಅಲ್ಲಿರುವಂತಹ ಎಲ್ಲಾ ಬಿಲ್ಡಿಂಗ್ ಗಳನ್ನ ಆಲ್ಮೋಸ್ಟ್ ಪಿಂಕ್ ಕಲರ್ ಅಲ್ಲಿ ಪೇಂಟ್ ಮಾಡಿದ್ರು. ಸೊ ಹಾಗಾಗಿ ಇದನ್ನ ಏನು ರಾಜಪುತ್ರ ಸಮಯದಲ್ಲಿ ಪಿಂಕ್ ಸಿಟಿ ಅಂತ ಹೇಳಿ ಕರಿತಿದ್ರು. ಫೇಮಸ್ ಆಗಿತ್ತು. ಮತ್ತೆ 5 ಅಂತಸ್ತಿನ 5-storied ಬಿಲ್ಡಿಂಗ್ ಏನಿದೆ, ಇದು ಮೆಹಲ್ ಏನಿದೆ, ಪ್ಯಾಲೇಸ್ ಏನಿದೆ, ಇದನ್ನ ಹವಾ ಮೆಹಲ್ ಅಂತ ಫೇಮಸ್ ಆಗಿತ್ತು. ಇದು ಕೂಡ ಏನಪ್ಪಾ ಅಂತಂತಂದ್ರೆ ಜೈಪುರ್ ಅಲ್ಲಿ ಇದೆ. ಇದು ನೋಡಿ ಗ್ವಾಲಿಯರ್ ಫೋರ್ಟ್ ಅನ್ನ ನಾವಿಲ್ಲಿ ನೋಡಬಹುದು. ಉದಯ್ಪುರ್ ಕೂಡ ತುಂಬಾ ಫೇಮಸ್ ಆಗಿತ್ತು, ರಾಜಸ್ಥಾನದಲ್ಲಿರುವಂತದ್ದು. ದ ಪ್ಯಾಲೇಸ್ ಇನ್ ದ ಸೈನಿಕ್ ಸಿಟಿ ಆಫ್ ಉದಯ್ಪುರ್ ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ಇನ್ ರಾಜಸ್ಥಾನ್. ಸೊ ರಾಜಸ್ಥಾನದ ಉದಯಪುರದಲ್ಲಿರುವಂತಹ ಏನ್ ಪ್ಯಾಲೇಸ್ ಇದೆ ಇದು ಇಂಡಿಯಾದಲ್ಲೇ ಇರುವಂತಹ ಪ್ಯಾಲೇಸ್ ಗಳಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಲಾರ್ಜೆಸ್ಟ್ ಆಗಿರೋ ಪ್ಯಾಲೇಸ್ ಆಗಿದೆ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಚಿಕಾನಿ ಪೇಂಟಿಂಗ್, ಮತ್ತೆ ಇಲ್ಲಿ ನೋಡಿ ಚಿಕಾನಿ ಪೇಂಟಿಂಗ್ ಅಂತ ಹೇಳಿ ಪೇಂಟಿಂಗ್ ಮಾಡ್ತಿದ್ರು. ಸೊ ರಾಜ್ಪೂತ್ ಎನ್ಕರೇಜ್ಡ್ ಮುರಲ್ಸ್ ಅಂಡ್ ಚಿಕ್ನಿ ಪೇಂಟಿಂಗ್ಸ್. ಚಿಕ್ನಿ ಮೀನ್ಸ್ ಮಿನಿಯೇಚರ್ ಸೊ ಏನ್ ತುಂಬಾ ಸ್ಮಾಲ್ ಆಗಿ ಮಿನಿಯೇಚರ್ ಡಿಸೈನ್ಸ್ ಗಳನ್ನ ಮಾಡ್ಬಿಟ್ಟು ಏನಪ್ಪಾ ಪೇಂಟಿಂಗ್ ಅನ್ನ ಮಾಡ್ತಾ ಇದ್ರು. ಆ ಪೇಂಟಿಂಗ್ ಗಳಿಗೆ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಡಿಸೈನ್ಸ್ ಗಳಿಗೆ, ಆರ್ಕಿಟೆಕ್ಚರ್ ಗಳಿಗೆ ತುಂಬಾನೇ ಇವ್ರು ಸಪೋರ್ಟ್ ಮಾಡ್ತಾ ಇದ್ರು. ಸೊ ಆ ಸಮಯದಲ್ಲಿ ಈ ಚಿಕ್ನಿ ಪೇಂಟಿಂಗ್ ಏನಿದೆ ಈ ಒಂದು ಪೇಂಟಿಂಗ್ ತುಂಬಾ ಫೇಮಸ್ ಆಗಿತ್ತು ಅಂತ ಹೇಳಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ರಾಜ್ಪೂತ್ ಮಿನಿಯೇಚರ್ ಪೇಂಟಿಂಗ್ ಅಂತ ಹೇಳಿ. ಸೊ ಇದನ್ನ ಚಿಕ್ನಿ ಪೇಂಟಿಂಗ್ ಅಂತ ಹೇಳಿ ಕರಿತಾ ಇದ್ರು. ಈ ಪೇಂಟಿಂಗ್ ಕೂಡ ತುಂಬಾ ಫೇಮಸ್ ಆಗಿತ್ತು. ಡೆಕೋರೇಷನ್ ಗಳಲ್ಲೆಲ್ಲ ಇದನ್ನ ಯೂಸ್ ಮಾಡ್ತಾ ಇದ್ರು. ಇದು ಬಂದು ಉದಯ್ಪುರ್ ಪ್ಯಾಲೇಸ್ ಕೂಡ ತುಂಬಾ ಫೇಮಸ್ ಆಗಿತ್ತು. ಲಿಟ್ರೇಚರ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಸಂಸ್ಕೃತ್ ಲಿಟ್ರೇಚರ್ ಫ್ಲರಿಶ್ಡ್ ಡ್ಯೂರಿಂಗ್ ದ ರಾಜ್ಪೂತ್ ಏಜ್. ಗುಜರಾತಿ, ಹಿಂದಿ ಅಂಡ್ ರಾಜಸ್ಥಾನಿ ಲ್ಯಾಂಗ್ವೇಜಸ್ ಡೆವಲಪ್ಡ್. ಚಾಂದ್ ಬರ್ದಾಯಿಸ್ ಪೃಥ್ವಿರಾಜ್ ರಾಸೋ ಈಸ್ ಅ ಫೇಮಸ್ ಹಿಂದಿ ವರ್ಕ್ ಆಫ್ ದ ಪೀರಿಯಡ್. ಚಾಂದ್ ಬದ್ರಾಯ್ ಅವರು ಬರೆದಂತಹ ಪೃಥ್ವಿರಾಜ್ ರಾಸೋ ಅನ್ನೋ ಒಂದು ಹಿಂದಿ ಬುಕ್ ಏನಿದೆ ಇದು ತುಂಬಾ ಫೇಮಸ್ ಆಗಿತ್ತು ಅಂತ ಹೇಳಿ ನೋಡ್ತೇವೆ. ಸೊ ಮೆನಿ ಆಫ್ ದ ರಾಜ್ಪೂತ್ ರೂಲರ್ಸ್ ವರ್ ದೆಮ್ಸೆಲ್ಫ್ ಸ್ಕಾಲರ್ಸ್. ಅವರೇ ಬರಹಗಾರರು, ಸಾಹಿತ್ಯಗಾರರಾಗಿದ್ರು. ಸೊ ಅವರು ಕೂಡ ಏನಪ್ಪಾ ಅಂತಂದ್ರೆ ಪುಸ್ತಕಗಳನ್ನ ಬರಿತಾ ಇದ್ರು. ದೇ ಪ್ಯಾಟ್ರನೈಸ್ಡ್ ಪೋಯೆಟ್ಸ್ ಜಯದೇವ ಹೂ ರೋಟ್ ಗೀತ ಗೋವಿಂದ ಅಂತ ಗೀತ ಗೋವಿಂದವನ್ನು ಬರೆದಂತಹ ಜಯದೇವ ಏನಿದ್ದಾರೆ ಇವರು ರಾಜಸ್ಥಾನದ ರಾಜಪೂತ್ರ ಒಂದು ಸಮಯದಲ್ಲಿ ಇದ್ರು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇವ್ರು ಏನಪ್ಪಾ ಅಂತಂತಂದ್ರೆ Rajput dynasties supported Nalanda, Kashi, Vikramashila, Ujjaini and other ancient higher centers of learning. ಈ ಎಲ್ಲ ಏನ್ ಯೂನಿವರ್ಸಿಟಿ ಇತ್ತು, ವಿದ್ಯಾಭ್ಯಾಸ ಕೇಂದ್ರಗಳೇನಾಗಿತ್ತು
ನಳಂದ, ಕಾಶಿ, ವಿಕ್ರಮಶಿಲಾ, ಉಜ್ಜಯಿನಿ ಇವೆಲ್ಲವುಗಳಿಗೆ ರಾಜ್ಪುತ್ರು ತುಂಬಾನೇ ಸಹಾಯ ಮಾಡಿದ್ರು. ಅವುಗಳನ್ನು ಬೆಳೆಸೋದಕ್ಕೆ ಇವ್ರು ಕೂಡ ತುಂಬಾ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇಲ್ಲ ನೀವು ಮ್ಯಾಪ್ ಅಲ್ಲಿ ಇದನ್ನ ನೋಡಬಹುದಾಗಿದೆ. ರಾಜಸ್ಥಾನದ ಒಂದು ಚಿತ್ರಣವನ್ನು ಕಂಪ್ಲೀಟ್ ಆಗಿ ನಾವು ನೋಡಬಹುದು. ಇದೆಲ್ಲವನ್ನ ಅವರು ಕಂಪ್ಲೀಟ್ ಆಗಿ ಏನ್ ಮಾಡ್ತಿದ್ರು, ಕಿಂಗ್ಡಮ್ ಅನ್ನ ಒಳಪಡಿಸ್ಕೊಂಡಿದ್ರು ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಇಲ್ಲಿಗೆ ಬಂದು ನಿಮ್ಮ ರಾಜ್ಪುತ್ ಡೈನಾಸಿಟೀಸ್ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಸೆವೆರಲ್ ರಾಜ್ಪುತ್ ಡೈನಾಸಿಟೀಸ್ ಪ್ಲೇಡ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಇಂಡಿಯನ್ ಹಿಸ್ಟ್ರಿ. ಅಮಂಗ್ ದೆಮ್ ದ ಏನು ಗುರ್ಜರ, ಪ್ರತಿಹಾರ, ದ ಪಾಲ, ದ ಚೌಹಾನಾಸ್, ದ ಗುಹಿಲಾಸ್ ಅಚೀವ್ಮೆಂಟ್ಸ್ ಹ್ಯಾವ್ ಬೀನ್ ಡೆಪಿಕೇಟೆಡ್ ಹಿಯರ್. ಸೊ ಏನಪ್ಪಾ ಅಂದ್ರೆ ರಾಜ್ಪುತ್ ಡೈನಾಸಿಟಿಗಳಲ್ಲಿ ಕೆಲವೊಂದು ಸಪರೇಟ್ ಗುರ್ಜರ ಅಂತ ಹೇಳಿದ್ರು, ಪ್ರತಿಹಾರ ಅಂತ ಇದ್ರು, ಮತ್ತೆ ಪಾಳ ಅಂತ ಇದ್ರು, ಮತ್ತೆ ಚೌಹಾನ ಅಂತಿದ್ರು. ಚೌಹಾನದಲ್ಲಿ ನಾವು ಫೇಮಸ್ ಆಗಿರುವಂತದ್ದು ಏನಪ್ಪಾ ಅಂತಂದ್ರೆ ಪೃಥ್ವಿರಾಜ್ ಚೌಹಾನ್ ಅವ್ರ ಹೆಸರು ಕೇಳ್ತೇವೆ. ಸೊ ಅದು ಕೂಡ ನಿಮ್ಗೆ ಮುಂದೆ ಬರುತ್ತೆ ಸಿಲೆಬಸ್ ಅಲ್ಲಿ. ಓಕೆ, ಸೊ ಹೀಗೆ ಗುಹಿಲಾ ಅಂತ ಇದ್ರು. ಸೊ ಹಾಗೆಲ್ಲ ಈ ರಾಜಸ್ಥಾನದ ರಾಜ್ಪೂತ್ ಡೈನಾಸಿಟೀಸ್ ಏನಿದೆ ಅದರಲ್ಲಿ ಇವರ ಕೆಲವೊಂದು ಫೇಮಸ್ ಆದಂತಹ ಹಿಸ್ಟ್ರಿಯಲ್ಲಿ ಹೆಸರು ಪಡೆದಂತಹ ಡೈನಾಸಿಟೀಸ್ ಆಗಿತ್ತು, ಫ್ಯಾಮಿಲೀಸ್ ಆಗಿತ್ತು ಅಂತ ಹೇಳಿ ನಾವು ನೋಡ್ತೇವೆ. ದ ಗುರ್ಜರ ಪ್ರತಿಹಾರ, ದ ಗುರ್ಜರ ಪ್ರತಿಹಾರಾಸ್ ವರ್ ರೂಲಿಂಗ್ ಫ್ರಮ್ ಅವಂತಿ, ಉಜ್ಜಯಿನಿಯಿಂದ ಅವರು ರೂಲಿಂಗ್ ಮಾಡ್ತಾ ಇದ್ರು. ಇನ್ನು ಮಧ್ಯಪ್ರದೇಶದಲ್ಲಿರುವಂತಹ ಉಜ್ಜಯಿನಿಯಿಂದ ಅವರು ರೂಲಿಂಗ್ ಮಾಡ್ತಾ ಇದ್ರು. ದ ಗ್ರೇಟೆಸ್ಟ್ ರೂಲರ್ ಆಫ್ ಡೈನಾಸಿಟಿ ವಾಸ್ ನಾಗಭಟ್ಟ. ಇನ್ನು ಗುರ್ಜರ ಪ್ರತಿಹಾರ ಏನಿದ್ರು, ರಾಜಸ್ಥಾನದ ಗುರ್ಜರ ಪ್ರತಿಹಾರ ರಾಜ್ಪುತ್ರು, ಅವರಲ್ಲಿ ಫೇಮಸ್ ಆದಂತವ್ರು ಯಾರಪ್ಪ ಅಂದ್ರೆ ನಾಗಭಟ್ಟ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇವ್ರೇನಪ್ಪಾ ಅಂತಂತಂದ್ರೆ ಅರಬರ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಏನಪ್ಪಾ ಅಂತಂತಂದ್ರೆ ತುಂಬಾ ಪ್ರಯತ್ನ ಮಾಡಿದ್ರು. ಅರಬರ ದಿಂದ ಇಂಡಿಯಾನ ಕಾಪಾಡ್ಕೋಬೇಕು ಅಂತ ಹೇಳಿ ಯುದ್ಧ ಮಾಡಿ ಶ್ರೇಷ್ಠತೆಯನ್ನ ಮೆರೆದಂತಹ ಒಬ್ಬ ವ್ಯಕ್ತಿ ಯಾರು, ನಾಗಭಟ್ಟ ಅಂತ ಹೇಳಿ ನಾವು ನೋಡಬಹುದು. ಇವರು ವಾಸ್ಟ್ ಎಂಪೈರ್ ಅನ್ನ ಏನಪ್ಪಾ ಅಂತಂದ್ರೆ ವಾಸ್ಟ್ ಎಂಪೈರ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ರು, ಬೆಳೆಸ್ತಾ ಹೋದ್ರು, ತಮ್ಮ ರಾಜ್ಯವನ್ನ ಬೆಳೆಸ್ತಾ ಹೋದ್ರು ಅಂತ ಹೇಳಿ ನಾವು ನೋಡ್ತೇವೆ. ಕಿಂಗ್ ಬೋಜಾ ವಾಸ್ ಅ great ruler of the dynasty and writer. He captured Kanauj, the prestigious city of that time. ಇವ್ರೇನಪ್ಪಾ ಅಂತಂದ್ರೆ ಇವರಲ್ಲಿ ಇನ್ನೊಬ್ಬ ರಾಜ ಭೋಜ ಅಂತ ಹೇಳಿದ್ರು, ಭೋಜರಾಜ ಅಂತ ಹೇಳಿದ್ರು. ಸೊ ಇವ್ರೇನಪ್ಪಾ ಅಂತಂತಂದ್ರೆ ಡೈನಾಸಿಟಿಯನ್ನ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ಒಳ್ಳೆಯ ಒಬ್ಬ ಅರಸರಾಗಿದ್ರು. ಓಕೆ, ಸೊ ಇದಷ್ಟೇ ಅಲ್ಲದೆ ಅವರೊಬ್ಬ ರೈಟರ್ ಕೂಡ ಆಗಿದ್ರು, ಬರಹಗಾರರಾಗಿದ್ರು. ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಆಗಿನ ಸಮಯದಲ್ಲಿರುವಂತ ಕನೌಜ್ ಅಂತ ಹೇಳಿ ಪ್ರೆಸ್ಟೀಜಿಯಸ್ ಸಿಟಿ ಆಗಿತ್ತು, ಅದನ್ನ ವಶಪಡಿಸ್ಕೊಳ್ಳೋದ್ರಲ್ಲಿ, ಕ್ಯಾಪ್ಚರ್ ಮಾಡೋದ್ರಲ್ಲಿ ಏನಪ್ಪಾ ಅಂತಂತಂದ್ರೆ ಗೆದ್ದಿದ್ರು ಯಾರು, ಭೋಜರಾಜ, ಕಿಂಗ್ ಭೋಜ ಅಂತ ಹೇಳಿ ನಾವು ಹೇಳ್ತೇವೆ. ಓಕೆ, ಸೊ ಹಿ ಡೆಫಿಟೆಡ್ ದ ಪಾಲಾಸ್ ಆಫ್ ಬೆಂಗಾಲ್. ಬೆಂಗಾಳದ ಪಾಲರ್ ಏನಿದ್ರು ಅವರನ್ನ ಇವ್ರು ಸೋಲ್ಸೋದಿಕ್ಕೆ ಸಕ್ಷಮರಾಗಿದ್ರು, ಯಾರು, ಭೋಜರಾಜ. ಓಕೆ, ಸೊ ಕಿಂಗ್ ಭೋಜ ಅಂತ ಹೇಳ್ತೀವಿ. ಸೊ ಅದಷ್ಟೇ ಅಲ್ಲದೆ ಅರಬ್ ಟ್ರಾವೆಲರ್ ಸುಲೈಮಾನ್ ಹೂ ವಿಸಿಟೆಡ್ ಇಂಡಿಯಾ ಡ್ಯೂರಿಂಗ್ ಹಿಸ್ ಟೈಮ್ call him as a noble king, the enemy of the Arabs, having an efficient cavalry ಅಂತ ಹೇಳಿ ಕರಿತಾ ಇದ್ರು. ಯಾರು, ಸುಲೈಮಾನ್ ಅಂತ ಹೇಳಿ ಅರಬ್ ಟ್ರಾವೆಲರ್ ಏನಿದ್ರು ಅವರು ಕಿಂಗ್ ಭೋಜ ಅವರ ಟೈಮ್ ಅಲ್ಲಿ ಇಂಡಿಯಾಗೆ ಭೇಟಿ ಕೊಟ್ಟಿದ್ರು. ಸೊ ಅವರ ಬಗ್ಗೆ ಅವರು ಸ್ಟಡಿ ಮಾಡ್ಬಿಟ್ಟು ಬರ್ದಿದ್ದೇನಪ್ಪಾ ಅಂತಂದ್ರೆ ಇವರು ನೊಬೆಲ್ ಕಿಂಗ್ ಆಗಿದ್ರು, ಅರಬರ ಎನಿಮಿ ಆಗಿದ್ರು, ಮತ್ತೆ ಏನು ತುಂಬಾ ಎಫೆಕ್ಟಿವ್ ಆದಂತಹ ಕಿಂಗ್ ಆಗಿದ್ರು ಅಂತ ಹೇಳಿ ಅವರ ಬಗ್ಗೆ ತಮ್ಮ ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ. ಯಾರು, ಟ್ರಾವೆಲರ್ ಸುಲೈಮಾನ್. ಓಕೆ, ಸೊ ನೆಕ್ಸ್ಟ್ ಬಂದು ದ ಪಾಲಾಸ್ ಅಂತ ಹೇಳಿ ನೋಡ್ತೇವೆ. ದ ಪಾಲಾಸ್ ರೂಲ್ಡ್ ಫಾರ್ ಅಬೌಟ್ 4 centuries. 4 ಸೆಂಚುರಿಗಳವರೆಗೂ ಇವರು ಏನ್ ಮಾಡ್ತಾರಪ್ಪ ಅಂದ್ರೆ ರೂಲಿಂಗ್ ಅನ್ನ ಮಾಡ್ತಾರೆ. ಧರ್ಮಪಾಲ ವಾಸ್ ದ ಗ್ರೇಟೆಸ್ಟ್ ರೂಲರ್ ಆಫ್ ದ ಡೈನಾಸಿಟಿ. ಪಾಲ ಡೈನಾಸಿಟಿಯಲ್ಲಿ ಧರ್ಮಪಾಲ ಅನ್ನೋರು ಏನಾಗಿದ್ರಪ್ಪ ಅಂದ್ರೆ ಗ್ರೇಟೆಸ್ಟ್ ಕಿಂಗ್ ಆಗಿದ್ರು, ರೂಲರ್ ಆಗಿದ್ರು ಅಂತ ಹೇಳಿ ನೋಡ್ತೇವೆ. ಹೀಸ್ ಕಿಂಗ್ಡಮ್ ವಾಸ್ ಒನ್ ಆಫ್ ದ great kingdoms of the time in North India. His greatest achievement was the conquering of the famous city of Kanauj. The Pala dynasty was overthrown by Vijayasena, a ruler of Karnataka origin, and established Sena dynasty. Okay, ಸೊ ಏನಪ್ಪಾ ಅಂತಂದ್ರೆ ಧರ್ಮಪಾಲ ಅನ್ನೋರು ಪಾಲ ಡೈನಾಸಿಟಿಯಲ್ಲಿ ತುಂಬಾ ಫೇಮಸ್ ಆದಂತಹ ರಾಜರಾಗಿದ್ರು. ಇವ್ರು ಯುದ್ಧಗಳನ್ನ ಮಾಡಿದ್ರು ತುಂಬಾ, ಮತ್ತೆ ಕನೌಜನ ವಶಪಡಿಸ್ಕೊಂಡಿದ್ರು. ಇವ್ರ ಅಚೀವ್ಮೆಂಟ್ಸ್ ಗಳು ತುಂಬಾ ಹೆಚ್ಚಾಗಿತ್ತು. ತದನಂತರದಲ್ಲಿ ಏನಪ್ಪಾ ಅಂತಂದ್ರೆ ವಿಜಯಸೇನ ಅನ್ನೋರು ಬಂದ್ರು, ಕರ್ನಾಟಕ ಮೂಲದ ವಿಜಯಸೇನ ಅವ್ರು ಬಂದು ಸೇನಾ ಡೈನಾಸಿಟಿಯನ್ನ ಸ್ಥಾಪನೆ ಮಾಡಿದ್ರು. ಏನು ಪಾಲ ಡೈನಾಸಿಟಿಯನ್ನ ನಿರ್ಮೂಲ ಮಾಡಿ ಅವ್ರೇನ್ ಮಾಡಿದ್ರು, ಸೇನಾ ಡೈನಾಸಿಟಿಯನ್ನ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ದ ಪಾಲಾಸ್ ವರ್ ಫಾಲೋವರ್ಸ್ ಆಫ್ ಬುದ್ಧಿಸಮ್. ದೇ ಪ್ಯಾಟ್ರನೈಸ್ಡ್ ಹಿಂದೂ ಧರ್ಮದ ಪರಿಪಾಲಕರಾಗಿದ್ರು. ಮತ್ತ ಅದಷ್ಟೇ ಅಲ್ಲದೆ ಅವ್ರ ಏನ್ ಮಾಡಿದ್ರಪ್ಪ ಅಂದ್ರೆ ಬುದ್ಧಿಸಮ್ ಅನ್ನ ಫಾಲೋ ಮಾಡ್ತಾ ಇದ್ರು ಅಂತ ಹೇಳಿ ನಾವು
ನೋಡ್ತೇವೆ. ಮತ್ತೆ ಎಜುಕೇಶನ್ ಅನ್ನ ಸ್ಪ್ರೆಡ್ ಮಾಡೋದ್ರಲ್ಲಿ ಕೂಡ ಅವ್ರೇನಪ್ಪಾ ಅಂತಂದ್ರೆ ತುಂಬಾ ಫೇಮಸ್ ಆಗಿದ್ರು, ಸಪೋರ್ಟಿವ್ ಆಗಿದ್ರು ಅಂತ ಹೇಳಿ ನಾವು ನೋಡ್ಬೋದು. The educational center of Udanpura, Vikramshila were established during their period. ಇವರ ಒಂದು ಸಮಯದಲ್ಲಿ ಉದಾನ್ಪುರ ಮತ್ತೆ ವಿಕ್ರಮಶಿಲಾದಲ್ಲಿರುವಂತಹ ಎಜುಕೇಶನ್ ಸೆಂಟರ್ಗಳಿದೆ, ಆ ಸಮಯದಲ್ಲಿ ಎಸ್ಟಾಬ್ಲಿಷ್ ಆಯ್ತು ಅಂತ ಹೇಳಿ ನಾವು ನೋಡ್ತೇವೆ. ಯಾರ ಸಮಯದಲ್ಲಿ? ಪಾಲಾಸ್ ಸಮಯದಲ್ಲಿ ಎಸ್ಟಾಬ್ಲಿಷ್ ಆಯ್ತು ಅಂತ ಹೇಳಿ ನಾವು ನೋಡ್ತೇವೆ. ಇದು ಬಿಟ್ರೆ ನೆಕ್ಸ್ಟ್ ಬರೋದು ಚೌಹಾನಾಸ್. ಪೃಥ್ವಿರಾಜ್ ಥರ್ಡ್ ಅಂದ್ರೆ ಮೂರನೇ ಪೃಥ್ವಿರಾಜ್ ವಾಸ್ ದ ವೆಲ್ ನೋನ್ ರೂಲರ್ ಅಮಂಗ್ ದ ಚೌಹಾನಾಸ್. ಚೌಹಾನರಲ್ಲಿ ಪೃಥ್ವಿರಾಜ್ ಚೌಹಾನ್ ಮೂರನೇ ಪೃಥ್ವಿರಾಜ್ ಚೌಹಾನ್ ಏನಪ್ಪಾ ಅಂದ್ರೆ ತುಂಬಾ ಫೇಮಸ್ ಆಗಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ಡೆಲ್ಲಿ ವಾಸ್ ಹಿಸ್ ಕ್ಯಾಪಿಟಲ್. ಡೆಲ್ಲಿ ಏನಾಗಿತ್ತಪ್ಪ ಅಂದ್ರೆ ಇವ್ರದ್ದು ಕ್ಯಾಪಿಟಲ್ ಆಗಿತ್ತು ಅಂತ ಹೇಳಿ ನಾವು ನೋಡ್ತೇವೆ. ಪೃಥ್ವಿರಾಜ್ ಅಪೋಸ್ಡ್ ದ ಇನ್ವೇಷನ್ ಆಫ್ ಮೊಹಮ್ಮದ್ ಗೋರಿ. He united many Rajput kings. However, Jayachandra of Kannauj refused to join him. Prithviraj defeated Muhammad Ghori in the battle but pardoned him. The next year, Prithviraj was defeated in a war between them. During this hour of crisis, Prithviraj tried to escape on his horse. However, he was captured by the enemy soldiers. Muhammad Ghori got him killed. Delhi was captured by Muhammad Ghori. This marked the beginning of the reign of the Delhi Sultans. ಸೊ ಪೃಥ್ವಿರಾಜ್ ಮೂರನೇ ಪೃಥ್ವಿರಾಜ್ ಏನಿದ್ದಾರೆ ಚೌಹಾನ್ ವಂಶದಲ್ಲಿ ಮೂರನೇ ಪೃಥ್ವಿರಾಜ್ ಚೌಹಾನ್ ಏನಿದ್ದಾರೆ ತುಂಬಾ ಫೇಮಸ್ ಆದಂತಹ ಅರಸರಾಗಿದ್ರು. ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ತುಂಬಾ ಎಲ್ಲಾ ಕಿಂಗ್ಸ್ ಗಳನ್ನ ಒಟ್ಟುಗೂಡಿಸಿ ಒಂದು ಮೊಘಲರನ್ನ ಏನ್ ಮಾಡ್ಬೇಕು, ನಮ್ಮ ದೇಶದಿಂದ ಹೊರ ಹಾಕಬೇಕು, ಅರಬರನ್ನ ಹೊರಗೆ ಹಾಕಬೇಕು ಅನ್ನೋ ಒಂದು ಹುರುಪಿನಲ್ಲಿ ಇವರು ಏನ್ ಮಾಡ್ತಾ ಇದ್ರು, ಯುದ್ಧವನ್ನ ಮಾಡ್ತಾ ಇದ್ರು. ತುಂಬಾ ಸಲ ಯುದ್ಧವನ್ನ ಮಾಡಿದ್ರು ಕೂಡ ಒಂದ್ಸಲ ಏನಾಯ್ತಪ್ಪ ಅಂದ್ರೆ ಯುದ್ಧದಲ್ಲಿ ಇವರು ಮೊಹಮ್ಮದ್ ಗೋರಿ ಎದುರುಗಡೆ ಸೋತ್ ಬಿಟ್ರು. ಸೋತಾಗಿ ಇವ್ರನ್ನ ಅರೆಸ್ಟ್ ಮಾಡಿದಾಗ ಅಲ್ಲಿಂದ ಹೋಗ್ಬೇಕಂತ ಹೇಳಿ ಇವ್ರು ಪ್ರಯತ್ನ ಮಾಡಿದ್ರು. ಆ ಸಮಯದಲ್ಲಿ ಸೈನಿಕರು ಏನ್ ಮಾಡಿದ್ರಪ್ಪ ಅಂದ್ರೆ ಇವ್ರನ್ನ ಬಂಧಿಸಿದ್ರು. ಬಂಧಿಸಿದ ನಂತರ ಮೊಹಮ್ಮದ್ ಗೋರಿ ಏನ್ ಮಾಡಿದ್ರಪ್ಪ ಅಂದ್ರೆ ಇವ್ರನ್ನ ಕೊಂದ್ ಹಾಕ್ತಾನೆ. ನಂತರದಲ್ಲಿ ಮೊಹಮ್ಮದ್ ಗೋರಿ ಏನ್ ಮಾಡ್ತಾನೆ, ದಿಲ್ಲಿಯನ್ನ ವಶಪಡಿಸ್ಕೊಳ್ತಾನೆ. ದಿಲ್ಲಿಯನ್ನ ವಶಪಡಿಸ್ಕೊಂಡ ನಂತರದಲ್ಲಿ ದೆಹಲಿ ಸುಲ್ತಾನರ ಒಂದು ಆಳ್ವಿಕೆ ಭಾರತದಲ್ಲಿ ಪ್ರಾರಂಭ ಆಯ್ತು ಅಂತ ಹೇಳಿ ನಾವು ನೋಡ್ತೇವೆ. ಪೃಥ್ವಿರಾಜ್ ವಾಸ್ ನೋನ್ ಫಾರ್ ಬ್ರೇವರಿ, ವಾಲರ್. Prithviraj's heroic deeds have been described in the Hindi poem called Prithviraj Raso by Chand Bardai. ಓಕೆ, ಚಾಂದ್ ಬರ್ದಾಯಿ ಅಂತ ಏನಿದ್ದಾರೆ ಬರಹಗಾರ, ಅವರು ಪೃಥ್ವಿರಾಜ್ ರಾಸೋ ಅಂತ ಹೇಳಿ ಒಂದು ಗ್ರಂಥವನ್ನ ಬರ್ತಿದ್ರು. ಅದರಲ್ಲಿ ಏನಾಗಿದೆ ಅಂತಂದ್ರೆ ಪೃಥ್ವಿರಾಜ್ ಚೌಹಾನ್ ಅವರು ಒಂದು ಶೌರ್ಯದ ಬಗ್ಗೆ, ಒಂದು ಕೀರ್ತಿಯ ಬಗ್ಗೆ ಬರ್ದಿದ್ದಾರೆ. ಯಾಕಂದ್ರೆ ಒಬ್ಬ ಹೀರೋಯಿಕ್ ಏನು ಒಂದು ಕ್ಯಾರೆಕ್ಟರ್ ಆಗಿತ್ತು ಪೃಥ್ವಿರಾಜ್ ಚೌಹಾನದ್ದು. ಸೊ ಅದರ ಬಗ್ಗೆ ಅದರಲ್ಲಿ ತಿಳಿಸಿದ್ದಾರೆ ಅಂತ ಹೇಳಿ ನಾವು ನೋಡ್ತೇವೆ. ಸೊ ಇದಿಷ್ಟು ಬಂದು ಚೌಹಾನರದ ಬಗ್ಗೆ ಆಯ್ತು. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಗುಹಿಲಾಸ್ ಅಂತ ಹೇಳಿ ನೋಡ್ತೇವೆ. ಅಮಂಗ್ ದ ರಾಜ್ಪೂತ್ಸ್, ಗುಹಿಲಾಸ್ belong to a lineage of great warriors. Kommanna, a ruler of the dynasty, defended his kingdom from the Arab military expedition and took the title of Bappa Rawal. Rana Kumbha, a warrior of this dynasty, fought against the sultans of Delhi and defeated his kingdom. He built 32 forts for the security of the kingdom. The magnificent victory tower Vijayastamba at Chittorgarh was his ಕ್ರಿಯೇಷನ್. ಓಕೆ, ಸೊ ಗುಹಿಲರಲ್ಲಿ ಫೇಮಸ್ ಆಗಿರುವಂತದ್ದು ಕೊಮ್ಮನ್ನ ಅಂತ ಹೇಳಿ. ಇವರು ಯುದ್ಧದಲ್ಲಿ ತುಂಬಾ ಫೇಮಸ್ ಆಗಿದ್ರು, ತುಂಬಾನೇ ಬ್ರೇವ್ ಅರಸರಾಗಿದ್ರು ಗುಹಿಲರಲ್ಲಿ. ಓಕೆ, ರಾಜ್ಪೂತ್ ಡೈನಾಸಿಟಿಯಲ್ಲಿ. ಸೊ ನಂತರದಲ್ಲಿ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಅರಬ್ ಮಿಲಿಟರಿ ಜೊತೆಗೆ ಅವ್ರೇನು ಎಕ್ಸ್ಪಾಂಡಿಷನ್ ನಡೆಸ್ತಾ ಇದ್ರು ಅರಬ್ ಮಿಲಿಟರಿ, ಅವರ ವಿರುದ್ಧದಲ್ಲಿ ಹೋರಾಡಿ ಗೆಲ್ತಾರೆ. ಗೆದ್ಬಿಟ್ಟು ಬಪ್ಪಾ ರಾವಲ್ ಅಂತ ಹೇಳಿ ಇವ್ರಿಗೆ ಟೈಟಲ್ ಬರುತ್ತೆ. ರಾಣಾ ಕುಂಭ ಅನ್ನೋರು ಇರ್ತಾರೆ. ಇವ್ರು ಕೂಡ ಯುದ್ಧದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ತುಂಬಾ ಗೆದ್ದು ಏನ್ ಮಾಡ್ತಾರಪ್ಪ ಅಂದ್ರೆ ದೆಹಲಿ ಸುಲ್ತಾನರಾಗಿ ಏನ್ಸಲಿ ಗೆದ್ದು ಯುದ್ಧ ಮಾಡಿರ್ತಾರೆ. ಯುದ್ಧ ಮಾಡಿ ಅವ್ರ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಂತರದಲ್ಲಿ ಇವರು ದೆಹಲಿ ಸುಲ್ತಾನರ ಜೊತೆಗೆ ಯುದ್ಧ ಮಾಡಿ ಹೋರಾಡಿ ತಮ್ಮ ಡೈನಾಸಿಟಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ. 32 ಫೋರ್ಟ್ ಗಳನ್ನ ಕಟ್ಟಿರ್ತಾರೆ ಇವರು ಕಿಂಗ್ಡಮ್ ಅನ್ನ ರಕ್ಷಣೆ ಮಾಡ್ಲಿಕ್ಕೆ. ಓಕೆ, ಸೊ ಇವರು ಗೆದ್ದಂತಹ ಸಮಯದಲ್ಲಿ ವಿಜಯ ಸ್ತಂಭವನ್ನ ನಿರ್ಮಾಣ ಮಾಡ್ತಾರೆ, ವಿಕ್ಟ್ರಿ ಟವರ್ ಅನ್ನ ಕಟ್ಟಿರ್ತಾರೆ. ಓಕೆ, ಸೊ ಈ ವಿಕ್ಟ್ರಿ ಪಿಲ್ಲರ್ ಚಿತ್ತೋರ್ಗಢಲ್ಲಿದೆ, ಅದನ್ನ ನೀವು ನೋಡಬಹುದು, ಇಲ್ಲಿ ಪಿಕ್ಚರ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಓಕೆ, ಸೊ ಇದು ವಿಕ್ಟ್ರಿ ಪಿಲ್ಲರ್ ಆಗಿದೆ. ವಿಜಯ ಸ್ತಂಭವನ್ನ ನಿರ್ಮಾಣ ಮಾಡ್ತಾರೆ ಆ ಸಮಯದಲ್ಲಿ. ರಾಣಾ ಸಂಘ ಆರ್ ರಾಣಾ ಸಂಗ್ರಾಮ್ ಸಿಂಹ ವಾಸ್ ಅನದರ್ ಫೇಮಸ್ ರೂಲರ್ ಆಫ್ ದ ಗುಹಿಲಾಸ್. ಈ ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ್ ಅಂತ ಏನಿದ್ದಾರೆ, ಇವರು ಗುಹಿಲರಲ್ಲಿರುವಂತಹ ಇನ್ನೊಬ್ಬ ಗ್ರೇಟೆಸ್ಟ್ ಕಿಂಗ್ ಅಂತ ಹೇಳಿ
ನಾವು ನೋಡಬಹುದು. A hero of 100 battles, he had 80 scars of war on his body. He constantly fought against the sultans of Delhi. ಇನ್ನೊಬ್ಬ ಈ ಗುಹಿಲರ್ ಅಲ್ಲಿ ಇರುವಂತ ಇನ್ನೊಬ್ಬ ಫೇಮಸ್ ಅರಸ ಏನಂದ್ರೆ ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ್ ಅಂತ ಹೇಳಿ ನಾವು ಕರಿತೀವಿ, ಸಂಗ್ರಾಮ್ ಸಿಂಗ್ ಅಂತ ಹೇಳಿ. ಸೊ ಇವ್ರು ಏನಾಗಿದ್ರು, ತುಂಬಾ ಫೇಮಸ್ ಆಗಿದ್ರು. 100 ಬ್ಯಾಟಲ್ಸ್ ಅನ್ನ ಇವ್ರು ಮಾಡಿದ್ರು. ಅದರಲ್ಲಿ ಇವ್ರ ಬಾಡಿ ಮೇಲೆ 80 ಸ್ಕಾರ್ಸ್ ಇತ್ತು, ಕಲೆಗಳಿತ್ತು, ಯುದ್ಧದ ಕಲೆಗಳು. ಅಂದ್ರೆ ತಲವಾರ್ ಕೂತ್ಕೊಂತು, ಮತ್ತೇನೋ ಚುಚ್ಕೊಂತು, ಈ ರೀತಿಯಲ್ಲಿ ಶರೀರದ ಮೇಲೆ, ಬಾಡಿ ಮೇಲೆ 80 ಸ್ಕಾರ್ಸ್ ಇತ್ತು, ಕಲೆಗಳಿತ್ತು, ಯುದ್ಧದ ಒಂದು ಗುರುತುಗಳು ಅವ್ರ ಮೈ ಮೇಲೆ ಉಳಿದೋಗಿತ್ತು. ಇವ್ರು ತುಂಬಾನೇ ಫೇಮಸ್ ಆಗಿದ್ರು. ದೆಹಲಿ ಸುಲ್ತಾನ್ ವಿರುದ್ಧ ತುಂಬಾ ಇವರು ಯುದ್ಧ ಮಾಡಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ಎಕನಾಮಿಕ್ ಕಂಡೀಷನ್ ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ಸಿನ್ಸ್ ದ ಗುಪ್ತ ಪೀರಿಯಡ್ ಲ್ಯಾಂಡ್ ವಾಸ್ ಗ್ರಾಂಟೆಡ್ ಟು ದೋಸ್ ಹೂ ಸರ್ವ್ಡ್ ಇನ್ ದ ಗವರ್ಮೆಂಟ್. ದಿಸ್ ಪ್ರಾಕ್ಟೀಸ್ ಗೇವ್ ರೈಸ್ ಟು ಜಮೀನ್ದಾರಿ ಸಿಸ್ಟಮ್. ದಿಸ್ ಸಿಸ್ಟಮ್ ಆಡೆಡ್ ಡಿಫಿಕಲ್ಟೀಸ್ ಟು ದ ಫಾರ್ಮರ್ಸ್. ಎಕನಾಮಿಕ್ ಕಂಡೀಷನ್ ಅಲ್ಲಿ ಹೇಳ್ಬೇಕಂದ್ರೆ, ಗುಪ್ತ ಟೈಮ್ ಇಂದಾನೆ ಗವರ್ಮೆಂಟ್ ಅಲ್ಲಿ ಯಾರು ಸರ್ವ್ ಮಾಡ್ತಾರೆ ಅವರಿಗೆ ಜಮೀನನ್ನ ಒಪ್ಪಿಸ್ತಾ ಇದ್ರು. ಸೊ ಹಾಗಾಗಿ ಜಮೀನ್ದಾರಿ ಪದ್ಧತಿ ಸ್ಟಾರ್ಟ್ ಆಗಿತ್ತು. ಈ ಜಮೀನ್ದಾರಿ ಪದ್ಧತಿಯಿಂದಾಗಿ ಏನಾಗಿತ್ತಪ್ಪ ಅಂತಂದ್ರೆ, ಫಾರ್ಮರ್ಸ್ ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳಿ ನಾವು ನೋಡಬಹುದು. ಟೌನ್ಸ್ ಹ್ಯಾಡ್ ಕ್ರಾಫ್ಟ್ಸ್ಮನ್ ಅಂಡ್ ಟ್ರೇಡರ್ಸ್ ಅಂಡ್ ದ ವೈಶ್ಯಾಸ್ ವರ್ ಎಂಗೇಜ್ಡ್ ಇನ್ ಬಿಸ್ನೆಸ್ ಅಂಡ್ ಬ್ಯಾಂಕಿಂಗ್. ಆ ಸಮಯದಲ್ಲಿ ಏನಾಗಿತ್ತಪ್ಪ ಅಂತಂತಂದ್ರೆ, ಬಿಸ್ನೆಸ್ ಮರ್ಚೆಂಟ್ಸ್ ಆಗಿರಬಹುದು, ಏನಪ್ಪಾ ಅಂದ್ರೆ ಟ್ರೇಡರ್ಸ್ ಆಗಿರ್ಬೋದು, ಬಿಸ್ನೆಸ್ ಅಲ್ಲಿ ತುಂಬಾ ಎಂಗೇಜ್ ಆಗ್ಬಿಟ್ಟಿದ್ರು ಅಂತ ಹೇಳಿ ನಾವು ನೋಡ್ತೇವೆ. Foreign trader flourished. Mostly the Arab traders traded with India. Spices, cotton and silk cloths, perfumes and diamonds were exported from India. Horses were imported from Central Asia and Arabia. ಸೊ ಆವಾಗ ಏನಾಗಿತ್ತಪ್ಪ ಅಂತಂದ್ರೆ, ಬಿಸ್ನೆಸ್ ಕೂಡ ಅಂದ್ರೆ ಟ್ರೇಡಿಂಗ್ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಸೊ ಅರಬ್ ಟ್ರೇಡರ್ಸ್ ಬರ್ತಾ ಇದ್ರು ಜಾಸ್ತಿ ಇಂಡಿಯಾದಲ್ಲಿ. ಸ್ಪೈಸಸ್ ಆಗಿರ್ಬೋದು, ಮಸಾಲೆ ಸಾಮಗ್ರಿಗಳಾಗಿರ್ಬೋದು, ಕಾಟನ್ ಹತ್ತಿ ಆಗಿರ್ಬೋದು, ಸಿಲ್ಕ್ ಬಟ್ಟೆಗಳಾಗಿರಬಹುದು, ಮತ್ತೆ ಪರ್ಫ್ಯೂಮ್ ಆಗಿರಬಹುದು, ವಜ್ರ ಮುತ್ತು ರತ್ನಗಳಾಗಿರಬಹುದು, ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಬಿಸ್ನೆಸ್ ಅಲ್ಲಿ ಅಂದ್ರೆ ಇನ್ವಾಲ್ವ್ ಆಗಿತ್ತು. ಮಾರ್ಕೆಟ್ ಅದ್ರ ನಡೀತಾ ಇತ್ತು. ಸೊ ಕುದುರೆಗಳ ಮೇಲೆ ಏನಪ್ಪಾ ಅಂತಂದ್ರೆ ಸಾಮಗ್ರಿಗಳನ್ನ ಸಾಗಿಸ್ಲಿಕ್ಕೆ ಅವರು ಹೆಲ್ಪ್ ಮಾಡ್ತಾ ಇದ್ರು. ಸೆಂಟ್ರಲ್ ಏಷ್ಯಾ, ಅರೇಬಿಯಾದವರೆಗೂ ಏನಪ್ಪಾ ಅಂತಂದ್ರೆ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಕುದುರೆಗಳ ಮೇಲೆ ಸಾಮಗ್ರಿಗಳನ್ನ ಹೇರ್ಕೊಂಡು ಬಿಸ್ನೆಸ್ ಅನ್ನ ಮಾಡ್ತಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ದ ಇನ್ಕಮ್ ಆಫ್ ದ ಕಿಂಗ್ಡಮ್ ವಾಸ್ ಮೋಸ್ಟ್ಲಿ ಸ್ಪೆಂಟ್ ಆನ್ ಬಿಲ್ಡಿಂಗ್ ಫೋರ್ಟ್ಸ್ ಅಂಡ್ ಟೆಂಪಲ್ಸ್. ದಿಸ್ ಪ್ರೊವೈಡೆಡ್ ಎಂಪ್ಲಾಯ್ಮೆಂಟ್ ಟು ಪೀಪಲ್. ಸೊ ಆಗಿನ ಸಮಯದಲ್ಲಿ ಬಂದಂತಹ ಇನ್ಕಮ್ ಅನ್ನ ಜಾಸ್ತಿಯಾಗಿ ಫೋರ್ಟ್ ಗಳನ್ನ ಕಟ್ಲಿಕ್ಕೆ ಮತ್ತೆ ಟೆಂಪಲ್ಸ್ ಗಳನ್ನ ಕಟ್ಲಿಕ್ಕೆ ಯೂಸ್ ಮಾಡ್ತಾ ಇದ್ರು. ಇದರಿಂದಾಗಿ ತುಂಬಾ ಜನರಿಗೆ ಕೆಲಸ ಕೂಡ, ಎಂಪ್ಲಾಯ್ಮೆಂಟ್ ಕೂಡ ಸಿಗ್ತಾ ಇತ್ತು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೋಷಿಯಲ್ ಕಂಡೀಷನ್ಸ್ ಹೇಗಿತ್ತು ಅಂತಂತಂದ್ರೆ, ಡ್ಯೂರಿಂಗ್ ದ ಪೀರಿಯಡ್ ಆಫ್ ರಾಜ್ಪೂತ್, ಸೋಷಿಯಲ್ ಕ್ಲಾಸಸ್ ಇನ್ ಸೊಸೈಟಿ ವರ್ ಬೇಸ್ಡ್ ಆನ್ ದೇರ್ ಪ್ರೊಫೆಷನ್ಸ್. ರಾಜಪುತ್ರ ಸಮಯದಲ್ಲಿ ಏನಾಗಿತ್ತಪ್ಪ ಅಂತಂತಂದ್ರೆ, ಆಗಿನ ಸಮಯದಲ್ಲಿ ಹೇಗಿತ್ತು ಅವರ ಸಾಮಾಜಿಕ ಪರಿಸ್ಥಿತಿ ಅಂತ ನೋಡಿದಾಗ, ಅವರ ಉದ್ಯೋಗದ ಮೇಲೆ ಸಾಮಾಜಿಕ ಸ್ಥಾನಮಾನ ಅವರಿಗೆ ಸಿಗ್ತಾ ಇತ್ತು ಅಂತ ಹೇಳಿ ನಾವು ನೋಡ್ತೇವೆ. ವುಮೆನ್ ವರ್ ಹೆಲ್ಡ್ ಇನ್ ಹೈ ಎಸ್ಟೀಮ್ ಇನ್ ದ ಸೊಸೈಟಿ. ವುಮೆನ್ ವರ್ ಎಕ್ಸ್ಪರ್ಟ್ಸ್ ಇನ್ ಲಿಟ್ರೇಚರ್, ಡಾನ್ಸ್, ಮ್ಯೂಸಿಕ್, ಪೇಂಟಿಂಗ್ ಅಂಡ್ ಎಂಬ್ರಾಯ್ಡರಿ ವರ್ಕ್. ಹೆಣ್ಮಕ್ಳಿಗೆ ಒಂದು ಉತ್ತಮ ಸ್ಥಾನ ಇತ್ತು ಸೊಸೈಟಿಯಲ್ಲಿ. ಅವರು ಏನಪ್ಪಾ ಅಂತಂದ್ರೆ ಲಿಟ್ರೇಚರ್ ವಿದ್ಯಾಭ್ಯಾಸ, ಲಿಟ್ರೇಚರ್ ಅಲ್ಲಿ ಆಗಿರ್ಬೋದು, ಸಾಹಿತ್ಯದಲ್ಲಿ, ಡಾನ್ಸ್, ನೃತ್ಯದಲ್ಲಿ, ಮ್ಯೂಸಿಕ್ ಅಲ್ಲಿ, ಪೇಂಟಿಂಗ್ ಅಲ್ಲಿ, ಎಂಬ್ರಾಯ್ಡರಿ ವರ್ಕ್ ಅಲ್ಲಿ ತುಂಬಾ ಫೇಮಸ್ ಇದ್ರು ಹೆಣ್ಮಕ್ಳು. ತುಂಬಾ ಪ್ರಗತಿಯನ್ನ ಹೊಂದಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ರಾಜ್ಪೂತ್ಸ್ ಬಿಲೀವ್ಡ್ ದಟ್ ಟೇಕಿಂಗ್ ಅ ಬಾತ್ ಇನ್ ಹೋಲಿ ಪ್ಲೇಸಸ್ ವಾಸ್ ಸ್ಯಾಕ್ರೆಡ್. ಏನಪ್ಪಾ ಅಂದ್ರೆ ಹೋಲಿ ಪ್ಲೇಸಸ್ ಏನಿರುತ್ತೆ, ದೇವಸ್ಥಾನ ಅಥವಾ ಅಂತ ಈಗ ನಾವು ಕುಂಭ ಸ್ನಾನ ಹೇಳ್ತೀವಲ್ಲ ಆ ರೀತಿಯಲ್ಲಿ. ಸೊ ಆ ರೀತಿಯಲ್ಲಿ ಗಂಗಾ ನದಿ ಆಗಿರಬಹುದು, ಯಮುನಾ ನದಿ ಆಗಿರಬಹುದು, ಈ ರೀತಿಯಲ್ಲಿ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಹೋಗಿ ಏನಪ್ಪಾ ಅಂತಂದ್ರೆ ಸ್ನಾನ ಮಾಡುವುದು, ಪುಷ್ಕರಗಳಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಉತ್ತಮ ಭಕ್ತಿ ಒಂದು ಮಾರ್ಗ ಅಂತ ಹೇಳಿ ಅವ್ರು ತಿಳ್ಕೊಂಡಿದ್ರು. ಸೊ Pushkar, the center of worship of Brahma near Ajmer, was an important place of a pilgrimage. Every year, a huge Kema fair was held here, and it is famous even now. Okay, so ಒಂಟೆ ಜಾತ್ರೆ ನಡೀತಾ ಇತ್ತು, ಕ್ಯಾಮಲ್ ಫೇರ್ ನಡೀತಾ ಇತ್ತು, ಒಂಟೆ ಜಾತ್ರೆ ನಡೀತಾ ಇತ್ತು. ಸೊ ಎಲ್ಲಿ ಅಪ್ಪ ಅಂದ್ರೆ ಅಜ್ಮೀರ್ನಲ್ಲಿ. ಸೊ ಇದು ಕೂಡ ಏನಪ್ಪಾ ಅಂದ್ರೆ ತುಂಬಾ ಫೇಮಸ್ ಆಗಿರೋದು. ಇಲ್ಲಿ ಕೂಡ ತುಂಬಾ ಭಕ್ತಾದಿಗಳು ಬರ್ತಾ ಇದ್ರು, ಇಲ್ಲಿ ಒಂಟೆ ಜಾತ್ರೆ ನಡೆಸ್ತಾ ಇದ್ರು. ಸೊ ಒಂಟೆಗಳ ಮೇಲೆ ಜನ ಎಲ್ಲ ಅಲ್ಲಿ ಬಂದು ಸೇರಿ ಜಾತ್ರೆಗಳನ್ನ ನಡೆಸ್ತಾ ಇದ್ರು, ಭಕ್ತಿಯನ್ನ ತೋರಿಸ್ತಾ ಇದ್ರು. ಸೊ ಇದೆಲ್ಲವೂ ಏನಪ್ಪಾ ಅಂದ್ರೆ ಫೇಮಸ್ ಆಗಿತ್ತು ಅಂತ ಹೇಳಿ ನಾವು ನೋಡ್ತೇವೆ. ಇದು ಬಿಟ್ರೆ ನಿಮ್ದು ಇನ್ನೊಂದು ನೆಕ್ಸ್ಟ್ ಬರೋದು ಅಹೋಮ್ ಡೈನಾಸಿಟಿ ಅಂತ ಹೇಳಿ. ಅಹೋಮ್ ರೂಲರ್ಸ್ ಹ್ಯಾಡ್ ರೂಲ್ಡ್ ಓವರ್ ದ ಪಾರ್ಟ್ಸ್ ಆಫ್ ಮಾಡರ್ನ್ ಆಸಾಮ್ ಫಾರ್ 598 years.
598 ವರ್ಷಗಳ ಕಾಲ ಇವ್ರೇನಪ್ಪಾ ಅಂದ್ರೆ ಆಸಾಮಲ್ಲಿ ತಮ್ಮ ರೂಲಿಂಗ್ ಅನ್ನ ನಡೆಸಿದ್ರು ಅಂತ ಹೇಳಿ ನಾವು ನೋಡ್ತೀವಿ. ಯಾರು ಹೋಮ್ ರೂಲರ್ಸ್ ಅಂತ ಹೇಳಿ ನಾವು ನೋಡ್ತೇವೆ. ದ ಡೈನಾಸಿಟಿ ವಾಸ್ ಸ್ಟಾರ್ಟೆಡ್ ಬೈ ಶಾನ್ ಪ್ರಿನ್ಸ್ ಸುಕ್ಪಾ. ಓಕೆ, ಸುಕ್ಪಾ ಅಂತ ಹೇಳಿ ಏನಪ್ಪಾ ಅಂತಂದ್ರೆ ಒಬ್ಬ ರಾಜ ಇದ್ದ, ಶಾನ ಮನೆತನದ ಒಬ್ಬ ರಾಜ. ಸೊ ಅವನು ಏನಪ್ಪಾ ಅಂತಂತಂದ್ರೆ ಈ ಒಂದು ಫೇಮಸ್ ಆದಂತಹ ಒಬ್ಬ ರಾಜನಾಗಿದ್ದ. ಇವನ್ ಏನ್ ಮಾಡ್ತಾನಪ್ಪಾ ಅಂತಂದ್ರೆ ಈ ಡೈನಾಸಿಟಿಯನ್ನ, ಹೋಮ್ ಡೈನಾಸಿಟಿಯನ್ನ ಪ್ರಾರಂಭಿಸ್ತಾನೆ ಅಂತಾನೆ ನಾವು ನೋಡ್ತೇವೆ. ಹೀಸ್ ಆನ್ಸಿಸ್ಟರ್ಸ್ ಕ್ರಾಸ್ಡ್ ಪಾಕ್ಟೋಯ್ ಮೌಂಟೇನ್ಸ್ ಅಂಡ್ ಸೆಟಲ್ಡ್ ಇನ್ ಆಸಾಮ್. ಇವ್ರೇನಪ್ಪ ಪಾಕ್ಟೋಯ್ ಮೌಂಟೇನ್ಸ್ ಗಳನ್ನ ದಾಟ್ಕೊಂಡು ಬಂದು ಆಸಾಮ್ ಅಲ್ಲಿ ಸೆಟ್ಲ್ ಆಗಿದ್ರು ಅಂತಾನೆ ನಾವು ನೋಡ್ತೇವೆ. ದ ಕಿಂಗ್ ವಾಸ್ ಕಾಲ್ಡ್ ಆಸಾಮ್ ರಾಜ ಅಂಡ್ ದ ಸಿಟಿಸನ್ಸ್ ವರ್ ಕಾಲ್ಡ್ ಕೌಫಾ. ಓಕೆ, ಸೊ ರಾಜನನ್ನ ಏನಂತ ಕರಿತಿದ್ರು, ಆಸಾಮ್ ರಾಜ ಅಂತ ಹೇಳಿ ಕರಿತಾ ಇದ್ರು. ಮತ್ತೆ ಏನಪ್ಪಾ ಅಂತಂದ್ರೆ ಸಿಟಿಸನ್ಸ್ ಏನಿದ್ರು ರಾಜ್ಯದ, ಅವರಿಗೆ ಕವೋಫಾ ಅಂತ ಹೇಳಿ ಕರಿತಾ ಇದ್ರು ಅಂತ ಹೇಳಿ ನಾವು ನೋಡ್ತೇವೆ. ಕಿಂಗ್ ವಾಸ್ ಅಪಾಯಿಂಟೆಡ್ ಓನ್ಲಿ ವಿತ್ ದ ಕನ್ಕರೆನ್ಸ್ ಆಫ್ ಪಾತ್ರ ಪಾತ್ರ ಮಂತ್ರೀಸ್. ಓಕೆ, ಸೊ ಅಲ್ಲಿ ಏನಪ್ಪಾ ಅಂತಂತಂದ್ರೆ ಮಂತ್ರಿಗಳಿಂದ ರಾಜ ಮಂತ್ರಿಗಳಿಂದ ಆಯ್ಕೆಯಾಗಿ ಬರ್ತಾ ಇದ್ದ ಅಂತ ಹೇಳಿ ನಾವು ನೋಡ್ಬಹುದಾಗಿದೆ. ಓಕೆ, ಕೌನ್ಸಿಲ್ ಬುರಾಂಗಾಯನ್ ಬುರಾಂಗೇನ್ ಬೋರ್ ಬೋರ್ಬುರ Borupukan and Borpatrogon. Okay, so the cabinet had the power of removing a king. Again, network issue ಆಗ್ತಾ ಇದೆ. Okay, so no worries. ಓಕೆ, ಸೊ ಕ್ಯಾಬಿನೆಟ್ ಏನಪ್ಪಾ ಅಂತಂತಂದ್ರೆ ರಾಜನನ್ನ ಒಂದು ಆಸ್ಥಾನದಿಂದ ಕೆಳಗಿಳಿಸುವಂತಹ, ರಾಜನನ್ನ ತೆಗೆದಾಕುವಂತಹ ಪವರ್ ಕೂಡ ಅವಾಗ ಮಂತ್ರಿಯಲ್ಲಿ ಇತ್ತು, ಕ್ಯಾಬಿನೆಟ್ ಮಂತ್ರಿಗಳ ಕೈಯಲ್ಲಿ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಾದ ನಂತರ ನೋಡಿದ್ರೆ ಇನ್ ಇಟ್ಸ್ 600 years of a rule, 3 important rulers, Sukpa, the founder of Ahom dynasty, Suhang Mung, the one who extended the empire, and Supata, the one who served for the overall development of the kingdom, were identified. ಈ 600 ವರ್ಷಗಳ ಆಳ್ವಿಕೆಯಲ್ಲಿ 3 ಅರಸರು ತುಂಬಾ ಫೇಮಸ್ ಆಗಿದ್ರು ಅಂತ ಹೇಳ್ತಾರೆ. ಯಾರಪ್ಪ ಅಂದ್ರೆ ಸುಪ್ಪ ಅನ್ನೋರು, ಯಾರು ಈ ಒಂದು ಡೈನಾಸಿಟಿಯನ್ನ ಫೌಂಡ್ ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರು, ಎಸ್ಟಾಬ್ಲಿಷ್ ಮಾಡಿದ್ರು, ಅವರು ಅಹೋಮ್ ಡೈನಾಸಿಟಿ ಎಸ್ಟಾಬ್ಲಿಷರ್ ಅಂತ ಹೇಳ್ತೀವಿ. ಅದು ಬಿಟ್ರೆ ಸುಹಾಂಗ್ ಮುಂಗ್ ಅಂತ ಹೇಳ್ತಾರೆ, ಇವ್ರೇನ್ ಮಾಡಿದ್ರಪ್ಪ ಅಂತಂದ್ರೆ ಎಂಪೈರ್ ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದವರು. ಓಕೆ, ಸೊ ಇದು ಬಿಟ್ರೆ ಸುಪ್ತಾ ಅಂತ ಹೇಳ್ತೀವಿ, ಇವರು ಒಂದು ಕಿಂಗ್ಡಮ್ ನ ಡೆವಲಪ್ ಮಾಡ್ಲಿಕ್ಕೆ ತುಂಬಾ ಕಷ್ಟಪಟ್ಟಂತಹ ಅರಸ ಆಗಿದ್ರು. ಸೊ ಈ 3 ಜನ ಏನಪ್ಪಾ ಅಂದ್ರೆ ತುಂಬಾ ಹೆಸರು ಗಳಿಸ್ಕೊಂಡದ್ರು, ಗುರುತಿಸ್ಕೊಂಡಂತಹ ರಾಜರು ಅಹೋಮ್ ಡೈನಾಸಿಟಿಯಲ್ಲಿ ಅಂತ ಹೇಳಿ ನಾವು ನೋಡ್ತೇವೆ. ಲಚಿತ್ ಬೋರ್ಫುಕಾನ್ became a famous commander in chief of the army. ಓಕೆ, ಸೊ ಅಹೋಮ್ ಡೈನಾಸಿಟಿಯಲ್ಲಿ ನೋಡ್ಬೇಕಾದ್ರೆ ಲಚಿತ್ ಬೋರ್ಪುಕಾನ್ ಅಂತ ಏನಿದ್ರು, ಇವರು ಒಬ್ಬ ಫೇಮಸ್ ಕಮಾಂಡರ್ ಇನ್ ಚೀಫ್ ಅಂತ ಹೇಳಿ ಅವರ ಆರ್ಮಿಯಲ್ಲಿ ಹೆಸರು ಪಡೆದಂತಹ ವ್ಯಕ್ತಿಯಾಗಿದ್ರು. ದ ಕ್ವೀನ್ಸ್ ಆಫ್ ಅಹೋಮ್, ಅಹೋಮರ ರಾಣಿಯರು ಹೇಗಿದ್ರು ಅವ್ರ ಬಗ್ಗೆ ನೋಡೋಣ. Like Ahom kings, even the queens took a major part in the administration of the kingdom. The chief queen was called Bur Kuwari, and the other queens as Parvatiya Kuwari, Rajadangiya Kuwari, and Tamuli Kuwari. The queens were usually belonged to Ahom dynasty. After the demise of the king, the queens took up the responsibility of administration themselves. Coins were printed with the names of king and queen on both the sides. ಓಕೆ, ಸೊ ಇಲ್ಲೇನ್ ಹೇಳ್ತಾರೆ, ರಾಣಿಯರು ಕೂಡ ಅವಾಗ ತುಂಬಾ ಫೇಮಸ್ ಆಗಿದ್ರು, ಅವರು ಕೂಡ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಪಾಲ್ಗೊಳ್ತಾ ಇದ್ರು. ಓಕೆ, ಸೊ ಅವರಿಗೆ ಏನ್ ಹೇಳ್ತಾ ಇದ್ರಪ್ಪ ಅಂತಂದ್ರೆ ಮೇನ್ ಕ್ವೀನ್ ಏನಿರ್ತಾರೆ, ಮಹಾರಾಣಿ ಏನಿರ್ತಾರೆ, ಅವರಿಗೆ ಬೂರ್ ಕುವಾರಿ ಅಂತ ಹೇಳಿ ಕರಿತಾ ಇದ್ರು. ಅದು ಬಿಟ್ರೆ ಉಳಿದವರನ್ನ ಪಾರ್ವತ್ಯ ಕುವಾರಿ, ರಾಜಧಾಂಗ್ಯ ಕುವಾರಿ ಮತ್ತು ತಮೂಲ್ಯ ಕುಮಾರಿ ಅಂತ ಹೇಳಿ ಕರಿತಾ ಇದ್ರು. ಓಕೆ, ಸೊ ಇವರಲ್ಲಿ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಒಂದ್ ವೇಳೆ ಅಹೋಮ್ ಡೈನಾಸಿಟಿಯಲ್ಲಿ ರಾಜ ಸತ್ತೋಗ್ಬಿಟ್ರೆ ಅವರ ರಾಣಿಯರು ತಮ್ಮಿಂದ ತಾವಾಗಿನೇ ಏನಪ್ಪಾ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಅನ್ನ ತಮ್ಮ ಕೈಯಲ್ಲಿ ತಗೊಳ್ತಾ ಇದ್ರು. ಮತ್ತೆ ಇವರ ಸಮಯದಲ್ಲಿ ಪ್ರಿಂಟ್ ಆದಂತಹ ಕಾಯಿನ್ ಗಳೇನಿರ್ತಾ ಇತ್ತು, ಆ ಕಾಯಿನ್ ಗಳು ಎರಡೂ ಬದಿಯಲ್ಲಿ ರಾಜ ರಾಣಿಯರ ಹೆಸರುಗಳನ್ನ ಪ್ರಿಂಟ್ ಮಾಡ್ತಾ ಇದ್ರು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಫೈಟ್ ವಿತ್ ಮುಗಲ್ಸ್ ಅಂತ ನೋಡಿದಾಗ, ಮುಗಲ್ಸ್ ಜೊತೆಗೆ ಯುದ್ಧದ ಬಗ್ಗೆ ನೋಡಿದಾಗ, ಹಿಸ್ಟೋರಿಯನ್ಸ್ ಹ್ಯಾವ್ ರೆಕಗ್ನೈಸ್ಡ್ ದ fact that the Ahom kingdom was a major obstacle to the Mughals for gaining control over the northeast. ನಾರ್ತ್ ಈಸ್ಟ್ ಅಲ್ಲಿ ಮುಗಲ್ರಿಗೆ ಒಂದು
ಅಧಿಕಾರವನ್ನ ಸ್ಥಾಪನೆ ಮಾಡ್ಲಿಕ್ಕೆ ತುಂಬಾನೇ ಅಡಚಣೆ ಬಂತು. ಅದಕ್ಕೆ ಅಹೋಮ್ ಡೈನಾಸಿಟಿನೇ ಮುಖ್ಯ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಫೈಟ್ ಮಾಡಿ ಮುಘಲ್ರನ್ನ ದೂರ್ ತಳ್ತಾ ಇದ್ರು. ನಾರ್ತ್ ಈಸ್ಟ್ ಮೇಲೆ ಅವರಿಗೆ ಏನು ಏನು ಗೆಲುವು ಸಾಧಿಸ್ಲಿಕ್ಕೆ ಅಷ್ಟು ಸರಳವಾಗಿ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿ ನಾವು ನೋಡಬಹುದು. ದೇ ಇನ್ವೇವ್ಡ್ ಹೋಮ್ ಬಿಟ್ವೀನ್ 1615 to 1682 century several times and captured few places. Later, King Chakradwaja Singh along with his minister Borpukhan defeated Mughals and captured and took back the conquered places. As a result of the struggle, Guwahati became a part of Ahom. ಓಕೆ, ಸೊ ಏನಾಗುತ್ತೆ, ಮುಘಲರು ತುಂಬಾ ಸಲ ಪ್ರಯತ್ನ ಮಾಡಿದ್ರು ಯುದ್ಧ ಮಾಡ್ಲಿಕ್ಕೆ. ಆ ಒಂದು ಯುದ್ಧದ ಸಮಯದಲ್ಲಿ ಏನಾಗುತ್ತೆ, ಚಕ್ರಧ್ವಜ ಅಂತ ಏನು ರಾಜ ಇದ್ರು ಅಹೋಮ್ ಡೈನಾಸಿಟಿಯದು, ಆ ರಾಜ ಮತ್ತೆ ಬೋರ್ಪುಖಾನ್ ಅಂತ ಹೇಳಿ ಏನೋ ಒಬ್ಬ ಮಂತ್ರಿ ಇದ್ದ, ಅವನು ಫೇಮಸ್ ಆಗಿದ್ದಾನೆ ಅಂತ ಅವಾಗ್ಲೇ ನೋಡಿದ್ವಲ್ಲ. ಸೊ ಆ ಮಂತ್ರಿ ಇವರಿಬ್ರು ಸೇರಿ ಚೆನ್ನಾಗಿ ಯುದ್ಧ ಮಾಡಿ ಮೊಘಲರನ್ನ ಸೋಲಿಸಿ, ಇವರೆಲ್ಲ ಏನ್ ನಡಕಡೆ ಯುದ್ಧ ಮಾಡಿ 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 ಜಾಗಗಳನ್ನ, ನಾರ್ತ್ ಈಸ್ಟ್ ಜಾಗಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ರು ಮುಘಲರು, ಅವೆಲ್ಲವನ್ನ ವಾಪಸ್ ಮತ್ತೆ ಅಹೋಮ್ ಡೈನಾಸಿಟಿಗೆ ಸೇರ್ಪಡೆ ಮಾಡ್ಕೊಳ್ತಾರೆ. ಇದೇ ಒಂದು ಸಮಯದಲ್ಲಿ ಗುವಾಹಟಿ ಕೂಡ ಏನಾಗುತ್ತಪ್ಪ ಅಂದ್ರೆ ಅಹೋಮ್ ಡೈನಾಸಿಟಿಯ ಒಂದು ಪಾರ್ಟ್ ಆಗಿ ಸೇರ್ಪಡೆ ಆಗುತ್ತೆ ಅಂತ ಹೇಳಿ ನಾವು ನೋಡ್ತೇವೆ. naval force of Ahoms ಅಂತ ನೋಡಿದಾಗ, Ahom used to keep their naval force to the west of Brahmaputra river and drove the enemies away. They were experts in the naval warfare. They were outstanding in building the naval ships. They knew guerrilla warfare. Therefore, Mughal rulers could not defeat them easily. ಅಹೋಮ್ರ ಏನಾಗಿತ್ತಪ್ಪ ಅಂತಂದ್ರೆ ಅವರ ನೇವಿ, ನವಲ್ ಫೋರ್ಸ್ ಅಂತ ಹೇಳ್ತೇವೆ. ನೇವಿ ಅಂದ್ರೆ ಜಲಸೈನ್ಯ ಏನಾಗಿತ್ತು, ಅದು ತುಂಬಾ ಸ್ಟ್ರಾಂಗ್ ಆಗಿತ್ತು. ಒಳ್ಳೊಳ್ಳೆ ಏನಪ್ಪಾ ಅಂತಂದ್ರೆ ಅವರು ಶಿಪ್ ಗಳನ್ನ ಏನು ಬೋಟ್ ಗಳನ್ನ ನಾವು ಹೇಳ್ತೇವೆ, ಯುದ್ಧ ಮಾಡುವಂತಹ ಒಂದು ಶಿಪ್, ವಾರ್ ಶಿಪ್ ಏನಿರುತ್ತೆ ಅವುಗಳನ್ನ ರೆಡಿ ಮಾಡ್ಲಿಕ್ಕೆ ಎಕ್ಸ್ಪರ್ಟ್ಸ್ ಆಗಿದ್ರು. ಮತ್ತೆ ಅದಲ್ಲದೆ ಬ್ರಹ್ಮಪುತ್ರ ನದಿಯಲ್ಲಿ ಅವರು ಕಾವಲಿರ್ತಾ ಇದ್ರು. ಯಾವುದೇ ಒಂದು ಶತ್ರುಗಳು ಬಂದ್ರು ಕೂಡ ಅವ್ರನ್ನ ದೂರ ತಳ್ಳುವಂತ ಕೆಪಾಸಿಟಿ ಅವರಿಗಿತ್ತು. ಮತ್ತೆ ಗೋರಿಲ್ಲಾ ಯುದ್ಧ ವಿದ್ಯೆ ಅವರಿಗೆ ಗೊತ್ತಿತ್ತು. ಹೀಗಾಗಿ ಮೊಘಲರಿಗೆ ಏನು ಅಹೋಮ ಡೈನಾಸಿಟಿಯ ವ್ಯಕ್ತಿಗಳನ್ನ ಸೋಲಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇವ್ರ ಬಂದ್ ಕ್ರೊನಾಲಜಿ ಬಂದ್ ನೋಡಿದಾಗ ಕಾರ್ಕೋಟ ಡೈನಾಸಿಟಿ ಫಸ್ಟ್, ಅದಾದ್ಮೇಲೆ ರಾಜ್ಪೂತ್ಸ್ ಬರ್ತಾರೆ, ಅದಾದ್ಮೇಲೆ ಅಹೋಮ್ ಡೈನಾಸಿಟಿ ಅವರು ಬರ್ತಾರೆ. ಓಕೆ, ಸೊ ಇಲ್ಲಿಗೆ ನಿಮ್ಮ ಏನಪ್ಪಾ ಅಂತಂದ್ರೆ ಏನ್ಷಂಟ್ ಡೈನಾಸಿಟೀಸ್ ಆಫ್ ನಾರ್ತ್ ಇಂಡಿಯಾ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಈ ಒಂದು ಚಾಪ್ಟರ್ ಅಲ್ಲಿ ನಾವು ಇವತ್ತು ನೋಡಿದ್ದು ಏನಪ್ಪಾ ಅಂತಂದ್ರೆ ಕಾರ್ಕೋಟ ಡೈನಾಸಿಟಿ, ರಾಜ್ಪೂತ್ಸ್, ಅಹೋಮ್ ಡೈನಾಸಿಟಿ. ಓಕೆ, ಸೊ ರಾಜ್ಪೂತ್ರಲ್ಲಿ ಮತ್ತೆ ಯಾರ್ಯಾರು ಬಂದಿದ್ರಪ್ಪ ಅಂದ್ರೆ ಪಾಲಾಸ್ ಬಂದಿದ್ರು, ಮತ್ತೆ ಚೌಹಾನ್ಸ್ ಬಂದಿದ್ರು. ಓಕೆ, ಸೊ ಹೀಗಾಗಿ ಬೇರೆ ಬೇರೆ ಫ್ಯಾಮಿಲೀಸ್ ಎಲ್ಲ ಬಂದಿತ್ತು ರಾಜ್ಪೂತ್ರಲ್ಲಿ. ಅಹೋಮ್ ಡೈನಾಸಿಟಿ ಕೂಡ ನೋಡಿದ್ವಿ. ಸೊ ಕಂಪ್ಲೀಟ್ ಆಯ್ತು ಚಾಪ್ಟರ್. ಇದು ಲಾಸ್ಟ್ ವಿಡಿಯೋ ನಿಮ್ದು ಏನ್ಷಂಟ್ ಡೈನಾಸಿಟೀಸ್ ಆಫ್ ನಾರ್ತ್ ಇಂಡಿಯಾ ಪಾರ್ಟ್ದು. ಓಕೆ, ಸೊ ಯಾರಿಗಾದ್ರೂ ಏನಾದ್ರು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಮತ್ತೊಂದ್ಸಲ ಕ್ಲಾರಿಫೈ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ ಅನ್ನ ಏನಿದೆ ದೆಹಲಿ ಸುಲ್ತಾನದು ನೆಕ್ಸ್ಟ್ ಚಾಪ್ಟರ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಯಾರಿಗಾದ್ರೂ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೊಂದ್ಸಲಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಓಕೆ, ಸೊ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.